4 ನಮಗೆ ಸ್ವರ ಪುಸ್ತಕದಿಂದ 4 ಸೆಷನ್ಸ್ ಗಳನ್ನ ನಮಗೆ ನೀಡಿದ್ದಾರೆ. ಸ್ವರ ಅಂದ್ರೆ ಏನು, ಸುಷುಮ್ನ ನಾಡಿಯವರೆಗೂ ನಿಲ್ಲಿಸಿದ್ದಾರೆ. ಈ ದಿನ ಮುಂದುವರೆದ ಭಾಗ 5ನೇ ಭಾಗವನ್ನ ನಡೆಸ್ಕೊಡ್ಲಿಕ್ಕೆ ಇನ್ನು ಮುಂದಿಗೆ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ, PCSB ತಂಡದ ಪರವಾಗಿ ಶ್ರೀಮತಿ ರೇವತಿ ಮೇಡಮ್ಗೆ ತುಂಬು ಹೃದಯದ ಸ್ವಾಗತ ಮ್ಯಾಮ್. ನಮಸ್ತೆ ಮ್ಯಾಮ್, ವೆಲ್ಕಮ್. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಮಹಾವತಾರ್ ಬಾಬಾಜಿ ಅವರಿಗೆ ನನ್ನ ನಮನಗಳು. ಎಲ್ಲರ ಪ್ರೀತಿಯ ಗುರುಗಳಾಗಿರತಕ್ಕಂತಹ ಧ್ಯಾನ, ಸ್ವಾಧ್ಯಾಯ ಹಾಗೂ ಸಜ್ಜನ ಸಾಂಗತ್ಯದ ಪರಿಕಲ್ಪನೆಯನ್ನ ಸಾರಿರತಕ್ಕಂತಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ, ಸ್ವರ್ಣಮಾದ ಅಮ್ಮನವರಿಗೂ ಸಹ ನನ್ನ ನಮನಗಳು. ಈ ಒಂದು ಧ್ಯಾನ ಮಾರ್ಗಕ್ಕೆ ನಾನು ಮುಂದುವರಿಯುವ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ನ ಫೌಂಡರ್ ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್, ಲಕ್ಷ್ಮೀ ರಂಗನಾಥ್ ಮೇಡಮ್ ಹಾಗೂ ಅವರೆಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ನಮನಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನ ಹೇಳುತ್ತಾ ಇಂದಿನ ಈ ಸ್ವಾಧ್ಯಾಯವನ್ನ ನಾನು ಪ್ರಾರಂಭ ಮಾಡ್ತೇನೆ. ತಮಗೆಲ್ಲರಿಗೆಲ್ಲ ಮಾಸ್ಟರ್ಸ್ಗೆ ನನ್ನ ನಮಸ್ಕಾರಗಳು. ಈ ದಿನ ನಾವು ತತ್ವಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂತಂದ್ರೆ ಈಗಾಗಲೇ ನಾವು ಸ್ವರ ಯೋಗ ಅಂದ್ರೆ ಏನು, ಅದರ ಒಂದು ಪರಿಚಯನ ನಾವು ತಿಳ್ಕೊಂಡ್ವಿ. ಜೊತೆಗೆ ಪ್ರಾಣ ಅಂದ್ರೆ ಏನು, ಅಯಾನುಗಳು ಅಂದ್ರೆ ಏನು, ಜೊತೆಗೆ ಈ ಒಂದು ಸ್ವರ ಯೋಗದಲ್ಲಿ ಮೂಗಿನ ಪಾತ್ರ ಏನು, ಶಕ್ತಿಗೆ ಸಂಬಂಧಿಸಿದ ಪ್ರಜ್ಞೆ, ಜೊತೆಗೆ ಅಯಾನುಗಳ ಬಗ್ಗೆ, ಅಯಾನ್ಸ್ ಅಂತ ನಾವು ಹೇಳಿದ್ದೇವೆ, ಅಯಾನ್ ಮತ್ತು ಪ್ರಜ್ಞೆಗಳು, ಸ್ವರದ ರೂಪ, ನಾವು ಆಡತಕ್ಕಂಥ ಉಸಿರು ಅಥವಾ ಸ್ವರದ ರೂಪ ಏನು ಅಂತ ಹೇಳ್ತಕ್ಕಂಥದ್ದು, ಕೋಶಗಳ ಬಗ್ಗೆ ತಿಳ್ಕೊಂಡ್ವಿ, ಪ್ರಾಣವಾಯುಗಳ ಬಗ್ಗೆ ತಿಳ್ಕೊಂಡ್ವಿ, ನಾಡಿಗಳ ಬಗ್ಗೆನೂ ತಿಳ್ಕೊಂಡ್ವಿ. ಹಾಗೇನೆ ತ್ರಯಾತ್ಮಕ ಶಕ್ತಿ ಜೊತೆಗೆ ಚಕ್ರಗಳ ಬಗ್ಗೆ ಸಹ ನಾವು ತಿಳ್ಕೊಂಡ್ವಿ. ಇದರ ಜೊತೆಗೆ ಜೋಡಿಸಿದಂತೆ ಸ್ವರ ಯೋಗದಲ್ಲಿ ನಾವು ಪಂಚತತ್ವಗಳು ಏನು ಅಂತ ಹೇಳತಕ್ಕಂಥದನ್ನ ನೋಡೋಣ. ತಂತ್ರ ಮತ್ತು ಸ್ವರಯೋಗದ ತತ್ವಶಾಸ್ತ್ರವು ಇಡೀ ಬ್ರಹ್ಮಾಂಡವು 5 ಮಹಾಭೂತಗಳು ಅಥವಾ ತತ್ವಗಳಿಂದ ಸೇರಿದೆ ಅಂತ ಎಲ್ರಿಗೂ ಗೊತ್ತಿದೆ. ಇದೆಲ್ಲವೂ ಸಹ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿಯನ್ನ ಸೂಚ್ಯಂಕವಾಗಿ ನಾವು ಕಲ್ತ್ಕೊಂಡು ಬಂದಿದ್ದೇವೆ. ಪ್ರಾಚೀನ ನಾಗರಿಕತೆಯ ಕಾಲದಿಂದನೂ ಸಹ ಜಗತ್ತು ಭೂಮಿ, ನೀರು, ಬೆಂಕಿ ಮತ್ತು ಗಾಳಿ ಎಂಬ 4 ಮೂಲಭೂತ ಅಂಶಗಳಿಂದ ಮಾಡಲ್ಪಟ್ಟಿದೆ ಎಂದು ಮನುಷ್ಯ ಯಾವಾಗಲೂ ಸಹ ನಂಬಿದ್ದಾರೆ. ಇದನ್ನ ಪರಿಗಣಿಸಿದ್ದಾರೆ. ತಮ್ಮ ದೇಹದಲ್ಲೇ ಇದೆಲ್ಲ ಇದೆ, ನಮ್ಮ ಪ್ರಕೃತಿಯಲ್ಲೇ ಇದೆಲ್ಲ ಇದೆ ಅಂತ ಹೇಳತಕ್ಕಂಥದನ್ನ. ಪ್ರಾಣ ಮತ್ತು ಪ್ರಜ್ಞೆಯ ನಿರ್ದಿಷ್ಟ ಆವರ್ತನಗಳನ್ನು ಮತ್ತು ಸ್ಥಿತಿಗಳನ್ನು ಸಹ ಪ್ರತಿನಿಧಿಸ್ತದೆ ಅಂತ ಹೇಳತಕ್ಕಂಥದನ್ನ ಮಾನವ ಅರ್ಥಕೊಂಡಿದ್ರು. ಇಲ್ಲಿ 5 ಅಂಶಗಳು ಅಥವಾ ಪಂಚತತ್ವಗಳು ಮನಸ್ಸು ಪ್ರಾಣದಿಂದ ಮತ್ತು ಪ್ರಾಣವು ಪರಮ ಪ್ರಜ್ಞೆಯಿಂದ ವಿಕಸನಗೊಂಡಿದೆ ಎಂದು ಮಾಂಡ್ಯೋಕ ಉಪನಿಷತ್ತು ಸಹ ಹೇಳ್ತದೆ. ಇಲ್ಲಿ ಈ ಅಂಶಗಳ ಗುಣಲಕ್ಷಣಗಳು ದೇಹದಾದ್ಯಂತ ಅತ್ಯಂತ ಚಿಕ್ಕ ಜೀವಕೋಶ ಮತ್ತು ಪರಮಾಣುವಿನವರೆಗೂ ಸಹ ಅಂತರ್ಗತವಾಗಿದೆ, ಅದಕ್ಕೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂತ ಹೇಳತಕ್ಕಂಥದನ್ನ ಕಾಣಬಹುದು. ಇವುಗಳ ಪ್ರಭಾವ ಎಷ್ಟು ಸೂಕ್ಷ್ಮ ಮತ್ತು ನಿಖರವಾಗಿದೆ ಅಂದ್ರೆ ಅವು ಜೀವನದ ಸಂಪೂರ್ಣ ಒಂದು ಮಾದರಿಯ ಮೇಲೆ ಪ್ರಭಾವವನ್ನ ಬೀಳ್ತವೆ. ಇದು ದೇಹದ ಮಾದರಿ ಅಂತಂದ್ರೆ ನಮ್ಮ ಒಂದು ಲೈಫ್ ಸ್ಟೈಲ್ ಇರ್ಬೋದು, ನಮ್ಮ ಒಂದು ದೇಹದ ಪ್ರಕೃತಿ ಇರ್ಬೋದು, ಇದನ್ನ ಅವಲಂಬಿಸಿದೆ ಅಂತ ಹೇಳತಕ್ಕಂಥದ್ದು. ನಮ್ಮೆಲ್ಲ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳ ನೀಲನಕ್ಷೆ, ನಾವು ಬ್ಲೂ ಪ್ರಿಂಟ್ ಅಂತ ಏನು ಹೇಳ್ತೇವಲ್ಲ, ಅಥವಾ ನಮ್ಮ DNA ಈ ಅಣುವಿನಲ್ಲಿ ಅಡಗಿದೆ. ತತ್ವಗಳ ಸಂಯೋಜನೆ ಮತ್ತು ಪ್ರಮಾಣವು ನಮ್ಮ ಅಸ್ತಿತ್ವದ ಸಂಪೂರ್ಣ ರಚನೆಯನ್ನ ನಿರ್ಧರಿಸುತ್ತದೆ. ಪ್ರತಿಯೊಂದು ತತ್ವವು ನಿರ್ದಿಷ್ಟ ಪ್ರಾಣದ ಆವರ್ತನವನ್ನು ಹೊಂದಿದೆ ಮತ್ತು ದೇಹದ ಕಾರ್ಯವಿಧಾನಗಳು ಹಾಗೂ ಪ್ರಾಣದ ಹರಿವಿನ ಮೇಲೆ ಪ್ರಭಾವ ಬೀರ್ತವೆ. ಆದ್ದರಿಂದ ಪ್ರಬಲವಾಗಿರುವ ತತ್ವವನ್ನು ಗುರುತಿಸಲು ಉಸಿರಾಟದ ಹರಿವನ್ನ ಅಧ್ಯಯನ ಮಾಡುವ ಸಲುವಾಗಿ ಸ್ವರ ಯೋಗದಲ್ಲಿ ಬಳಸುವ ಒಂದು ಅಭ್ಯಾಸವೇ ತತ್ವ ಸಾಧನೆ. ಈ ತತ್ವಗಳು ಮಾನಸಿಕ, ಶಾರೀರಿಕ ಸ್ಥಿತಿಗಳ ಸೂಚಕವಾಗಿದೆ. ಯಾವ ತತ್ವವು ಸಕ್ರಿಯವಾಗಿದೆ ಎಂದು ನಮಗೆ ತಿಳಿದಿದ್ದರೆ ನಮ್ಮ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನು ನಾವು ನಿರ್ಣಯಿಸಬಹುದು ಮತ್ತು ನಾವು ಕೈಗೊಳ್ಳಲಿರುವ ಯಾವುದೇ ಕಾರ್ಯಕ್ಕೆ ಒಂದು ಅನುಗುಣವಾಗಿ ಅದನ್ನು ಅಳೆಯಬಹುದು.
ಆದರೆ ಇದಕ್ಕಿಂತ ಹೆಚ್ಚಾಗಿ ಈ ಅಭ್ಯಾಸವನ್ನು ನಾವು ಲೌಕಿಕ ಅರಿವು ಮತ್ತು ಅನುಭವವನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ನಾವು ಯಾರು ಮತ್ತು ನಾವು ಏನು ಎಂಬುದನ್ನು ಆಳವಾಗಿ ತಿಳಿದುಕೊಳ್ಳಬಹುದು. ತತ್ವಗಳ ಸ್ವರೂಪ ಏನು ಅಂತ ನೋಡೋಣ. ತತ್ವವು ಪ್ರಾಣದ ಒಂದು ನಿರ್ದಿಷ್ಟ ಕಂಪನವಾಗಿದೆ, ಅಂದ್ರೆ ವೈಬ್ರೇಷನ್. ಅದರಿಂದ ನಿರ್ದಿಷ್ಟವಾದ ಧ್ವನಿ ಆವರ್ತನಗಳು, ಮಂತ್ರ ಮತ್ತು ಬಣ್ಣ ಅಥವಾ ವರ್ಣವನ್ನು ಸೃಷ್ಟಿಸಲಾಗುತ್ತೆ. ಪ್ರಾಣವು ಶುದ್ಧವಾದ ಬೆಳಕು ಮತ್ತು ಬಿಳಿ ಬೆಳಕು, ರೋಹಿತದ ಎಲ್ಲ ಸ್ಪೆಕ್ಟ್ರಮ್ ಅಂತ ಹೇಳ್ತೇವಲ್ಲ, ಅದರ ಎಲ್ಲ ವಿವಿಧ ಬಣ್ಣಗಳನ್ನ ಹೊಂದಿರುವಂತೆಯೇ ಪ್ರಾಣವನ್ನು ಪ್ರತ್ಯೇಕ ತತ್ವಗಳಾಗಿ ವಿಭಜಿಸಬಹುದು. ಅತಿ ಕೆಂಪು, ನೇರಳಾತೀತ ಅಥವಾ ಲೇಸರ್ ಕಿರಣಗಳಂತಹ ವಿಭಿನ್ನ ಬೆಳಕಿನ ಕಿರಣಗಳನ್ನು ಸೃಷ್ಟಿಸಲು ಬೆಳಕಿನ ಕಣಗಳು ನಿರ್ದಿಷ್ಟ ಒಂದು ಮಾದರಿಗಳಲ್ಲಿ ಚಲಿಸುತ್ತವೆ. ಇದನ್ನ ಈಗಾಗಲೇ ವಿಜ್ಞಾನಿಗಳು ಸಹ ಇದನ್ನ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ಕೆಂಪು ಬೆಳಕು, ನೀಲಿ ಬೆಳಕು, ಹಳದಿ ಬೆಳಕು ಇತ್ಯಾದಿಗಳ ವೇಗದಲ್ಲಿ ಪ್ರಾಣವು ದೇಹದಾದ್ಯಂತ ವಿಭಿನ್ನ ಆವರ್ತನಗಳಲ್ಲಿ ಕಂಪಿಸುತ್ತದೆ. ಈ ಬಣ್ಣಗಳು ಮತ್ತು ಕಂಪನಗಳು ಧ್ವನಿಯಾಗಿ ದಾಖಲಾದಾಗ ವಿವಿಧ ತತ್ವಗಳನ್ನ ಸೂಚಿಸುತ್ತದೆ. ಪ್ರಕಟವಾದ ಮೊದಲನೆಯ ತತ್ವವೇ ಆಕಾಶ. ಅದರ ಸೂಕ್ಷ್ಮ, ಸರ್ವವ್ಯಾಪಿ ಮತ್ತು ಚಲನೆಯಿಂದ ಅದರ ಸ್ವರೂಪದಿಂದಾಗಿ ಅದನ್ನು ಆಕಾಶ ಎಂದು ಕರೆಯಲಾಗುತ್ತದೆ. ಆಕಾಶದಿಂದ ವಾಯು ಅಥವಾ ಗಾಳಿಯು ಬಂದಿತು. ಇದು ಸೂಕ್ಷ್ಮ ಸ್ಥಿತಿಯಲ್ಲಿರುವ ಪ್ರಾಣವಾಗಿದೆ. ಆದರೆ ಗಾಳಿಯ ಸ್ವಭಾವ ಅದು ಚಲನೆಯನ್ನ ಇರತಕ್ಕಂಥದ್ದು. ಯಾಕಂದ್ರೆ ಗಾಳಿ ಬೀಸಿದಾಗ ಚಲನೆ ಪ್ರಾರಂಭ ಆಗ್ತದೆ. ವಾಯುವಿನಿಂದ ಅಗ್ನಿ ವಿಕಸನಗೊಳ್ಳುತ್ತೆ. ಗಾಳಿ ಬೀಸಿದಾಗ ಬೆಂಕಿ ಹತ್ತಿ ಉರಿಯುತ್ತದೆ ಅಂತ ಹೇಳ್ತೇವಲ್ಲ, ಅದರಿಂದ ವಾಯುವಿನಿಂದ ಅಗ್ನಿ ವಿಕಾಸಗೊಳ್ಳುತ್ತೆ. ಅದೇ ನಮ್ಮಲ್ಲಿರತಕ್ಕಂತಹ ಬಿಸಿ ಅಂಶ. ಹಾಗೇನೆ ತಣ್ಣಗಾದಂತೆ ಅದು ನೀರಾಗಿ ಬದಲಾಗುತ್ತೆ. ನೀರಿನ ಹರಿವಿನಂತೆ ಹರಿಯಲು ಸಾಧ್ಯವೂ ಆಗುತ್ತೆ ಇಡೀ ನಮ್ಮ ದೇಹದಲ್ಲಿ. ಅದು ನೆಲೆಗೊಂಡಾಗ ಬಂಡೆಯಂತೆ ಪೃಥ್ವಿ, ನಾವು ಈ ಮೂಳೆ, ಮಾಂಸ, ಮಜ್ಜೆ ಅಂತ ಏನು ಹೇಳ್ತೇವಲ್ಲ, ಇದು ಆ ಒಂದು ಬೆಂಕಿ ಆರಿದಾಗ, ನೀರು ಗಟ್ಟಿಯಾದಾಗ ನಮ್ಮ ದೇಹದಲ್ಲಿ ಈ ಮೂಳೆ ಇರ್ಬೋದು ಅಥವಾ ಮಜ್ಜೆ ಮಾಂಸಗಳು ಆಗ್ತವೆ. ಇದು ಕದಲುವುದಿಲ್ಲ, ಅದು ಹಾಗೆ ಗಟ್ಟಿಯಾಗಿರ್ತದೆ. ಈ ರೀತಿಯಾಗಿ ತತ್ವಗಳ ಒಂದು ಸ್ವರೂಪವನ್ನ ಇಲ್ಲಿ ವಿವರಿಸಿದ್ದಾರೆ. ದೇಹದಲ್ಲಿ ಶಕ್ತಿಯ ವಿಭಿನ್ನ ಹಂತಗಳನ್ನ ಮತ್ತು ವಿಭಿನ್ನ ಪ್ರಾಣದ ಚಲನೆಗಳಿವೆ. ಪ್ರಾಣವು ಕೇವಲ ಒಂದು ರ್ಯಾಂಡಮ್ ಆಗಿ ಚಲಿಸುವುದು ಅಲ್ಲ, ಅದು ಕೆಲವು ನಿಯಮಗಳನ್ನು ಇಟ್ಕೊಂಡು ಚಲನೆಯನ್ನ ಮಾಡ್ತೇವೆ. ಬೆನ್ನು ಮೂಳೆಯ ಉದ್ದಕ್ಕೂ ಇರುವ ವಿವಿಧ ಚಕ್ರಗಳಿಗೆ ನಾಡಿಗಳು ಪ್ರಾಣವನ್ನ ಹರಿಸ್ತವೆ. ಇದು ಒಂದು ಕಡೆ ಇರತಕ್ಕಂಥದ್ದಲ್ಲ. ನಮ್ಮ ಎಲ್ರಿಗೂ ಗೊತ್ತಿರುವ ಹಾಗೆ ಮೂಲಾಧಾರ ಚಕ್ರದಿಂದ ಸಹಸ್ರಾರದವರೆಗೆ ಇದು ಚಲನೆಯನ್ನ ಮಾಡ್ತದೆ. ಈ ಕೇಂದ್ರಗಳ ಆವರ್ತನಗಳು ಮೂಲಾಧಾರದಿಂದ ಮೇಲೆ ಹರಿವು ಹೆಚ್ಚಾಗ್ತದೆ. ಯೋಗದಲ್ಲಿ ಭೂಮಿಯ ತತ್ವವು ಅತ್ಯಂತ ಕಡಿಮೆ ಮತ್ತು ಆಕಾಶವು ಪ್ರತ್ಯೇಕ ಅಂಶಗಳ ಅತ್ಯಧಿಕ ಕಂಪನವಾಗಿದೆ ಎಂದು ನಾವು ಹೇಳ್ತೇವೆ. ತತ್ವಗಳು ಭೌತಿಕ ಮತ್ತು ರಾಸಾಯನಿಕ ಅಂಶಗಳು ಅಲ್ಲ ಎಂಬುದನ್ನ ಇಲ್ಲಿ ನಾವು ನೆನಪಿಡಬೇಕು. ಅವು ಶಕ್ತಿ, ಧ್ವನಿಯ ಆವರ್ತನ ಮತ್ತು ಬೆಳಕಿನ ಹೊರಸೂಸುವಿಕೆಯ ಒಂದು ನಿರ್ದಿಷ್ಟ ಅಂಶವನ್ನ ಅಥವಾ ಮಟ್ಟವನ್ನ ಉಲ್ಲೇಖಿಸುತ್ತದೆ. ಚಕ್ರಗಳು ಸಂಬಂಧಿತ ಇಂದ್ರಿಯ ಅಂಗಗಳನ್ನು ಹೊಂದಿರುವಂತೆಯೇ ಪ್ರತಿಯೊಂದು ತತ್ವವು ಈ ಅಂಶಗಳ ಅಂತರ್ಗತ ಗುಣವಾಗಿ ಪ್ರಕಟವಾಗುತ್ತದೆ. ಮೂಗು ವಾಸನೆಯ ಗ್ರಹಿಕೆ, ಮೂಲಾಧಾರದ ನಡುವಿನ ನೇರ ಸಂಪರ್ಕ ನಮಗೆ ತಿಳಿದಿದೆ. ಅಂತೆಯೇ ಇತರ ತತ್ವಗಳು ನಿರ್ದಿಷ್ಟ ಸಂವೇದನದ ಅಂಗಗಳಿಗೆ ಅಂದರೆ ಇಂದ್ರಿಯಗಳಿಗೆ ಸಂಬಂಧಿಸಿವೆ. ಪ್ರಪಂಚ ಸಾರತಂತ್ರದ 2ನೇ ಅಧ್ಯಾಯದಲ್ಲಿ ಆಕಾಶವು ಕಿವಿಯಲ್ಲಿದೆ, ವಾಯು ಚರ್ಮದಲ್ಲಿದೆ. ಆಕಾಶ ಅಂತಂದ್ರೆ ಸಾಮಾನ್ಯವಾಗಿ ಟೊಳ್ಳು ಅಂತ ಹೇಳ್ತೇವೆ ಅಥವಾ ಪೈಪ್ ಅಂತ ಇರತಕ್ಕಂಥದ್ದು. ಸೊ ನಮ್ಮ ಕಿವಿ, ನಾವು ಕಿವಿಯಿಂದ ಎಣ್ಣೆ ಅಥವಾ ನೀರನ್ನು ಹಾಕಿದಾಗ ಅದು ಮೂಗಿಗೂ ಹೋಗ್ತದೆ, ಕಣ್ಣಿಗೂ ಹೋಗ್ತದೆ, ಕೆಳಗೆ ಗಂಟಲಿಗೂ ಬರ್ತದೆ. ಸೊ ಈ ತರದ ಒಂದು ಹೋಲಿಕೆಯನ್ನು ಅವರು ಕೊಟ್ಟಿದ್ದಾರೆ. ಅಗ್ನಿಯು ಕಣ್ಣಿನಲ್ಲಿದೆ, ನೀರು ನಾಲಗೆಯಲ್ಲಿದೆ ಮತ್ತು ಪೃಥ್ವಿಯು ಹೊಳ್ಳೆಗಳಲ್ಲಿ, ಮೂಗಿನ ಹೊಳ್ಳೆಗಳಲ್ಲಿದೆ ಎಂದು ವಿವರಿಸುತ್ತದೆ. ಅಂಗಗಳು ಮತ್ತು ತತ್ವಗಳು ಸಂಪರ್ಕ ಹೊಂದಿರುವ ನಿರ್ದಿಷ್ಟ ಕೇಂದ್ರವನ್ನ ಇದು ಸೂಚಿಸುತ್ತದೆ ಮತ್ತು ಪ್ರತಿಯೊಂದು ತತ್ವದ ಸ್ವರೂಪದ ಬಗ್ಗೆ ಮತ್ತೊಂದು ಸುಳಿವನ್ನು ಸಹ ನೀಡುತ್ತದೆ. ಪೃಥ್ವಿಯ ಗುಣವು ವಾಸನೆ, ನೀರಿನ ಗುಣ ರುಚಿ, ಬೆಂಕಿಯ ಗುಣ ದೃಷ್ಟಿ, ಗಾಳಿಯ ಗುಣ ಸ್ಪರ್ಶ,
ಮತ್ತು ಆಕಾಶದ ಗುಣ ಶಬ್ದ. ವಾಸನೆಯು ಮೆದುಳಿನ ಪ್ರಾಚೀನ ಕಾರ್ಯವಾಗಿದೆ ಮತ್ತು ಅದೇ ರೀತಿ ಭೂಮಿಯು ಅತ್ಯಂತ ಸ್ಥೂಲ ಅಂದರೆ ಒಂಥರ ಒರಟು ಅಂಶವಾಗಿ ಇರ್ತದೆ. ಪ್ರಜ್ಞೆಯ ಕ್ಷೇತ್ರವನ್ನು ಪ್ರವೇಶಿಸುವವರೆಗೆ ಪ್ರತಿಯೊಂದು ತತ್ವವು ಅದರ ಪರಿಣಾಮ ಮತ್ತು ಪ್ರಕೃತಿಯಲ್ಲಿ ಸೂಕ್ಷ್ಮವಾಗುತ್ತಾ ಹೋಗ್ತದೆ. ಸ್ವರಯೋಗದಲ್ಲಿ ದೇಹದ ಕಾರ್ಯಗಳ ಮೇಲೆ ನಿರ್ದಿಷ್ಟ ತತ್ವಗಳ ಪರಿಣಾಮಗಳ ಅರಿವನ್ನು ಬೆಳೆಸಿಕೊಳ್ಳುತ್ತವೆ. ಈ ಮೂಲಕ ವಿಭಿನ್ನ ಪ್ರಾಣ ಕಂಪನಗಳಿಂದ ನಾವು ಹೇಗೆ ಪ್ರಭಾವಿತರಾಗಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ತತ್ವಗಳ ಗುಣಲಕ್ಷಣ ಏನು ಅಂತ ನೋಡೋಣ. ತತ್ವಗಳು ಸ್ಥೂಲ, ಸೂಕ್ಷ್ಮ, ವೈಯಕ್ತಿಕ ಮತ್ತು ಬ್ರಹ್ಮಾಂಡದ ಅಭಿವ್ಯಕ್ತಿಗಳಲ್ಲಿ ಗುರುತಿಸಬಹುದು. ಈ ತತ್ವಗಳು ಪರಸ್ಪರ ಕಾರ್ಯ ನಿರ್ವಹಿಸುತ್ತವೆ ಮತ್ತು ಈ ಕಾರಣದಿಂದಾಗಿ ಶಿವ ಸ್ವರೋದಯವು ವಿವರಿಸುವಂತೆ ಬ್ರಹ್ಮಾಂಡದಲ್ಲಿನ ಎಲ್ಲ ಬದಲಾವಣೆಗಳು ಸಹ ಇಲ್ಲಿ ಉಂಟಾಗುತ್ತವೆ. ತತ್ವಗಳ ನಿರ್ದಿಷ್ಟ ಗುಣಲಕ್ಷಣಗಳನ್ನು ನಾವು ಇಲ್ಲಿ ಒಂದು ಪಟ್ಟಿಯನ್ನು ಮಾಡಿದ್ದಾರೆ. ಇದನ್ನ ತಿಳ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಈ ಸ್ವರಯೋಗದಲ್ಲಿ ಸಕ್ರಿಯವಾಗಿರುವ ತತ್ವಗಳು ಯಾವುದು ಅಂತ ಹೇಳೋದನ್ನು ನಮಗೆ ಅನುಭವ ಸಹ ಆಗುತ್ತೆ. ಅಂದ್ರೆ ಅದು ಯಾವ ಭಾರ ಇದೆ, ಎಲ್ಲಿ ಹರಿತದೆ, ಅದರ ಕಾಂಟ್ರಾಕ್ಷನ್ ಏನು ಅಂತ ಹೇಳತಕ್ಕಂಥದ್ದ ಅವರು ಹೇಳ್ತಾರೆ. ಉಸಿರು ಒಳಗೆ ಮತ್ತು ಹೊರಗೆ ಹರಿಯುವ ನಿರ್ದಿಷ್ಟ ರೀತಿಯನ್ನ ಗಮನಿಸುವ ಮೂಲಕ ನಾವು ಪ್ರಾಣವು ಯಾವ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದೆ, ನಮ್ಮ ಮನಸ್ಸಿನ ಸ್ಥಿತಿ ಮತ್ತು ಆ ಸಮಯದಲ್ಲಿ ನಾವು ಏನನ್ನು ಸಾಧಿಸುವ ಸಾಮರ್ಥ್ಯ ಹೊಂದಿದ್ದೇವೆ ಎಂಬುದನ್ನು ನಾವು ತಿಳಿಯಬಹುದು. ಆದ್ದರಿಂದಲೇ ಯಾವುದೇ ಧ್ಯಾನವನ್ನ ಮಾಡಿದಾಗ, ಸ್ಪೆಷಲಿ ನಾವು ಮಾಡತಕ್ಕಂಥ ಆನಾಪಾನಸತಿ ಧ್ಯಾನದಲ್ಲಿ ನಾವು ಕೇವಲ ಉಸಿರನ್ನೇ ಗಮನಿಸತಕ್ಕಂಥದ್ದನ್ನ ಹೇಳ್ತಾರೆ. ಪ್ರತಿಯೊಂದು ತತ್ವವನ್ನು ಪರಿಚಯಿಸಿಕೊಳ್ಳಲು ತೀವ್ರವಾದ ಏಕಾಗ್ರತೆ ಮತ್ತು ಮನಸ್ಸಿನ ಸೂಕ್ಷ್ಮತೆಯ ಅಗತ್ಯವಿರುತ್ತದೆ. ಏಕೆಂದರೆ ಶಿವ ಸ್ವರೋದಯವು ಹೇಳಿರುವಂತೆ ತತ್ವಗಳು ಅಸ್ತಿತ್ವದ ಅತ್ಯಂತ ಸೂಕ್ಷ್ಮ ಮಟ್ಟದಲ್ಲಿ ಅಡಗಿವೆ. ಒಬ್ಬ ವಿಜ್ಞಾನಿಯು ಸೂಕ್ಷ್ಮ ದರ್ಶಕದ ಮೂಲಕ ಏನನ್ನು ನೋಡ್ತಾರೆ, ಅದೇ ರೀತಿ ವಸ್ತುವನ್ನು ಒಳಗೊಂಡಿರುವ ಅಣುಗಳನ್ನ ಹೇಗೆ ನೋಡಬಲ್ಲನೋ ಅದೇ ರೀತಿಯಲ್ಲಿ ವಿವಿಧ ರೂಪಗಳಲ್ಲಿ ಪ್ರಕಟವಾಗುವ ತತ್ವಗಳನ್ನ ನಮ್ಮ ಒಂದು ಕಾನ್ಸಂಟ್ರೇಷನ್ ಅಥವಾ ಏಕಾಗ್ರತೆ ಏನಿದೆ ಅದರಿಂದ ನಾವು ಗಮನಿಸಬಹುದು. ದೇಹದ ಒಳಗಿನ ಪ್ರಾಣದ ಹರಿವು ಬಾಹ್ಯದ ಪರಿಸರ ಮತ್ತು ಇತರ ಜನರಲ್ಲಿನ ಶಕ್ತಿಯ ಹರಿವಿನಿಂದ ವಿವಿಧ ಹಂತಗಳಲ್ಲಿ ಪ್ರಭಾವಿತವಾಗಿರುತ್ತದೆ. ಇದು ಒಂದು ವಿದ್ಯುತ್ ಕಾಂತ, ನಾವು ಮ್ಯಾಗ್ನೆಟ್ ಅಂತ ಏನು ಹೇಳ್ತೇವಲ್ಲ ಅದರ ಹಾಗೆ. ಮ್ಯಾಗ್ನೆಟ್ಟಿನ ಹತ್ರ ನಾವು ಒಂದು ಕಬ್ಬಿಣವನ್ನ ತಗೊಂಡು ಹೋದ್ರೆ ಅದು ಹೇಗೆ ಸಕ್ ಮಾಡುತ್ತೆ, ಅದು ಎಳೆದುಕೊಳ್ಳುತ್ತೆ, ಅದೇ ರೀತಿಯಲ್ಲಿ ಇದು ಸಹ ದೇಹದ ಒಳಗಿನ ಪ್ರಾಣ ಸಹ ಕೆಲಸ ಮಾಡುತ್ತೆ. ಇಲ್ಲಿ ದೇಹದಲ್ಲಿ ಸಕ್ರಿಯವಾಗಿರುವ ಪ್ರಾಣದ ಹರಿವು ಅಥವಾ ತತ್ವವನ್ನು ತಿಳಿದುಕೊಳ್ಳುವ ಮೂಲಕ ನಿರ್ದಿಷ್ಟ ಸಂದರ್ಭಗಳಲ್ಲಿದ್ದಾಗ ಏನಾಗಲಿದೆ ಅಥವಾ ಏನು ಆಗಬಹುದು ಅಂತ ಹೇಳತಕ್ಕಂಥ ಅಂದಾಜನ್ನು ಸಹ ನಾವು ಮಾಡಬಹುದು. ಯಾಕಂದ್ರೆ ತತ್ವಗಳ ಕಾಂತದಂತಹ ಗುಣಲಕ್ಷಣಗಳು ಬಾಹ್ಯ ಪರಿಸರವನ್ನ ಅವಲಂಬಿಸಿರುತ್ತದೆ. ಬಾಹ್ಯ ಅಂದ್ರೆ ಹೊರಗಿನದು, ನಮ್ಗೆ ಹೇಗೆ ಗಾಳಿ ಬಂತು ಅಥವಾ ನಾವು ಏನನ್ನ ನೋಡ್ತಾ ಇದ್ದೇವೆ ಅದರಿಂದ ನಮ್ಮ ಭಾವನೆ ಹೇಗೆ ಬದಲಾಯಿತು ಇದನ್ನ ಅವಲಂಬಿಸಿರುತ್ತದೆ. ಅಂದ್ರೆ ಒಂದು ನೆರಳನ್ನ ನೋಡಿದಂತೆ ಒಂದು ವಸ್ತುವಿನಿಂದ ಸೃಷ್ಟಿಯಾಗಿದೆ ಎಂದು ನಮಗೆ ತಿಳಿದಿರುತ್ತದೆ. ಹೊಗೆ ಇದ್ದಾಗ ಬೆಂಕಿ ನಮ್ಗೆ ಗೊತ್ತಾಗುತ್ತಲ್ವಾ, ಹೊಗೆ ಬಂದಾಗ ಇಲ್ಲಿ ಏನೋ ಬೆಂಕಿ ಇದೆ ಅಂತ ಹೇಳತಕ್ಕಂಥದ್ದು. ಹಾಗೇನೆ ಮೋಡ ಬಂದಾಗ ಮಳೆ ಆಗ್ತದೆ ಅಂತ ಹೇಳತಕ್ಕಂಥದನ್ನ ನಾವು ಗಮನಿಸಬಹುದು. ಅದೇ ರೀತಿ ಸ್ವರ ಯೋಗದ ಮೂಲಕ ನಾವು ಪ್ರಾಣಗಳು ಮತ್ತು ತತ್ವಗಳ ಪರಸ್ಪರ ಒಂದು ಕ್ರಿಯೆ ಏನಿದೆ, ಭೂತ, ವರ್ತಮಾನ ಅಥವಾ ಭವಿಷ್ಯದ ಘಟನೆಗಳ ಫಲಿತಾಂಶವನ್ನು ಸಹ ನಾವು ಗ್ರಹಿಸಬಹುದು ಅಂತ ಹೇಳತಕ್ಕಂಥದ್ದು ಸ್ವರಯೋಗದಲ್ಲಿ ಕಂಡು ಬಂದಿದೆ. ಇಲ್ಲಿ ಜ್ಯೋತಿಷ್ಯ ಮತ್ತು ಸ್ವರ ಹೇಗೆ ಅಂತ ಹೇಳತಕ್ಕಂಥದನ್ನ ಹೇಳಿದ್ದಾರೆ. ಉಸಿರಾಟವು ಗ್ರಹಗಳ ಸೌರ ಮತ್ತು ಚಂದ್ರನ ಚಲನೆಗಳಿಗೆ ಹೇಗೆ ಸಂಬಂಧಿಸಿದೆ ಎಂಬುದನ್ನು ಶಿವ ಸ್ವರೋದಯವು ಹೇಳುತ್ತದೆ ಮತ್ತು ಇದು ಜ್ಯೋತಿಷ್ಯದೊಂದಿಗೂ ಸ್ವಲ್ಪ ಸಂಪರ್ಕವನ್ನ ಹೊಂದಿದೆ. ಸ್ವರ ವಿಜ್ಞಾನವಿಲ್ಲದ ಜ್ಯೋತಿಷ್ಯ ನಿಷ್ಪ್ರಯೋಜಕ ಎಂದು ಸಹ ಶಿವ ಸ್ವರೋದಯವು ಹೇಳುತ್ತದೆ. ವ್ಯಕ್ತಿಯ ಜೀವನ ಮತ್ತು ನಡತೆಯ ಮೇಲೆ ಪ್ರಭಾವ ಬೀರುವ 4 ಮೂಲಭೂತ ಅಂಶಗಳ ಪ್ರಭಾವವನ್ನ ಜ್ಯೋತಿಷ್ಯ ಚರ್ಚಿಸುತ್ತದೆ. ಇವು ಬ್ರಹ್ಮಾಂಡದ ಅಂಶಗಳು. ಸ್ವರಯೋಗವು ಇದೇ ಅಂಶಗಳ ಬಗ್ಗೆ ಮಾತಾಡ್ತದೆ, ಆದರೆ ಅವು ದೇಹದಲ್ಲಿ ಪ್ರಕಟವಾಗುತ್ತವೆ ಮತ್ತು ದೇಹದ ಪ್ರಕ್ರಿಯೆಗಳು ಹಾಗೂ ಉಸಿರಾಟವನ್ನ ವಿಶ್ಲೇಷಿಸುವ ಮೂಲಕ ಅವುಗಳನ್ನ ಪತ್ತೆ ಹಚ್ಚಬಹುದು ಎಂದು ಸಹ ಹೇಳ್ತಾ ಇದೆ.
ಜ್ಯೋತಿಷ್ಯದಲ್ಲಿ ಈ ಅಂಶಗಳು ಬ್ರಹ್ಮಾಂಡದ ಮಟ್ಟದಲ್ಲಿ ಕಂಪನ ಅಂದ್ರೆ ವೈಬ್ರೇಷನ್ ಏನಿದೆ ಅದರ ಪ್ರಭಾವದ ನಿರ್ದಿಷ್ಟ ಹಂತಗಳನ್ನ ಪ್ರತಿನಿಧಿಸ್ತದೆ. ಸ್ವರಯೋಗದಲ್ಲಿ ಈ ಅಂಶಗಳು ಕಂಪನಗಳು ಪ್ರತಿಯೊಬ್ಬ ವ್ಯಕ್ತಿಯ ರಚನೆಯೊಳಗೆ ಇರುವುದು ಕಂಡು ಬಂದಿದೆ. ಆದ್ದರಿಂದ ನಾವು ಬ್ರಹ್ಮಾಂಡವನ್ನ ನೋಡುವ ಅಗತ್ಯವಿಲ್ಲ, ಯಾಕಂದ್ರೆ ಬ್ರಹ್ಮಾಂಡವು ಪಿಂಡಾಂಡದಲ್ಲಿ ಪ್ರತಿಬಿಂಬಿತವಾಗಿದೆ. ಅಂದ್ರೆ ನಾವು ನಮ್ಮ ದೇಹದ ಒಳಗೆ ಇದನ್ನ ನೋಡ್ಕೊಳ್ಬಹುದು ಅಂತ ಹೇಳತಕ್ಕಂಥದ್ದನ್ನ ಸ್ವರಯೋಗ ಹೇಳುತ್ತೆ. ಸ್ವರಯೋಗ ಮತ್ತು ಜ್ಯೋತಿಷ್ಯ ಒಂದೇ ಕೋಲಿನ ಎರಡು ತುದಿಗಳಿದ್ದಂತೆ. ಹಿಂದೂ ವ್ಯವಸ್ಥೆಯಲ್ಲಿ ಒಂದು ದಿನದಲ್ಲಿ ಗ್ರಹಗಳು ಆಳುವ 9 ಮುಖ್ಯ ಅವಧಿಗಳಿವೆ ಮತ್ತು ಈ ಅವಧಿಗಳನ್ನ ಸ್ವರದ ನಿಖರವಾದ ಸೆಕೆಂಡಿಗೆ ಅಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವ ಮತ್ತು ಹೊರಬಿಡುವ ಕ್ಷಣವನ್ನು ತಲುಪುವವರೆಗೆ ವಿಭಜಿಸಲಾಗಿದೆ ಮತ್ತು ಉಪ ವಿಭಜನೆ ಸಹ ಮಾಡಲಾಗಿದೆ. ಜ್ಯೋತಿಷ್ಯವು ಗ್ರಹಗಳನ್ನ ಆಧರಿಸಿದೆ ಮತ್ತು ಸ್ವರಯೋಗವು ಉಸಿರಾಟವನ್ನ ಆಧರಿಸಿದೆ. ಸ್ವರ ಮತ್ತು ತತ್ವಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳುವ ಮೂಲಕ ನಮ್ಮ ಆರೋಗ್ಯ ಮತ್ತು ಭವಿಷ್ಯದ ಮೇಲೆ ಪ್ರಭಾವ ಬೀರುವ ಆ ಕಾಸ್ಮಿಕ್ ಪ್ರಭಾವಗಳ ಬಗ್ಗೆಯೂ ನಾವು ಅರ್ಥಕೊಳ್ಳಬಹುದು ಮತ್ತು ಆ ಮೂಲಕ ಉತ್ತಮ ಅವಕಾಶಗಳನ್ನು ಉತ್ತಮವಾಗಿ ಬಳಸ್ಕೊಳ್ಬಹುದು ಹಾಗೂ ನಮ್ಮ ಮೇಲಿನ ದುಷ್ಪರಿಣಾಮಗಳು ಏನಿದೆ ಅದನ್ನು ಕಡಿಮೆ ಮಾಡಲು ಸಹ ಇದು ಮಾರ್ಗವನ್ನ ಕಂಡುಕೊಳ್ಳುತ್ತೆ. ಹೀಗಾಗಿ ಉಸಿರಾಟದ ನಿಯಂತ್ರಣ ಮತ್ತು ಪ್ರಾಣವಾಯು ಅಲೌಕಿಕ ಅಸ್ತಿತ್ವ ಬಂಧನಗಳನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ ಎಂದು ಯೋಗ ಗ್ರಂಥಗಳು ಸಹ ಹೇಳ್ತವೆ. ಕೆಲವು ವಿಜ್ಞಾನಿಗಳು ಬ್ರಹ್ಮಾಂಡದ ಘಟನೆಗಳು ಮತ್ತು ವೈಯಕ್ತಿಕ ಅನುಭವಗಳು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಘಟನೆಗಳ ನಡುವೆ ಕೆಲವು ಸಂಬಂಧಗಳನ್ನ ಗಮನಿಸಿದ್ದಾರೆ. ಮೆದುಳು ಮತ್ತು ಕೇಂದ್ರ ನರಮಂಡಲವು ಗ್ರಹಗಳ ಮತ್ತು ನಕ್ಷತ್ರಗಳ ವಿಕಿರಣಗಳು ಮತ್ತು ಚಲನೆಗಳ ಬಲ ಕ್ಷೇತ್ರಗಳಿಗೆ ಸ್ಪಂದಿಸುತ್ತವೆ ಎಂದು ನಾವು ಊಹಿಸಬಹುದು. ಕೆಲವು ವಿಜ್ಞಾನಿಗಳು ಈ ಪರಸ್ಪರ ಪ್ರಕ್ರಿಯೆಯ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಇಂದು ಮನುಷ್ಯ ತನ್ನನ್ನು ತಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಅವಕಾಶವನ್ನ ನೋಡುತ್ತಿದ್ದಾರೆ. ಆದರೆ ಸ್ವರಯೋಗಿಗೆ ಬ್ರಹ್ಮಾಂಡದ ಮತ್ತು ಪರಮಾಣು ಘಟನೆಗಳ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕಂತಂದ್ರೆ ಅವರು ಯಾವುದೇ ಒಂದು ಸಂಸ್ಕಾರ ಆಗಲಿ, ಅಲ್ಲಿ ಸಾಂಸ್ಕೃತಿಕ ಘಟನೆಗಳಾಗ್ಲಿ ಅಥವಾ ಯಾವುದೇ ಪೂಜೆ ಪುನಸ್ಕಾರಗಳನ್ನಾಗ್ಲಿ ಅವರು ಮಾಡುವುದಿಲ್ಲ. ಆದ ಕಾರಣ ಇವರಿಗೆ ಇದು ಎರಡರಲ್ಲೂ ಯಾವುದು ವ್ಯತ್ಯಾಸ ಇಲ್ಲ ಅಂತ ಹೇಳತದನ್ನ ಇಲ್ಲಿ ಹೇಳ್ತಾ ಇದೆ. ಪ್ರತಿಯೊಬ್ಬರು ತಮ್ಮ ಕಣ್ಣುಗಳನ್ನು ಮುಚ್ಚಿ ತಮ್ಮ ಪ್ರಜ್ಞೆಯ ಕತ್ತಲ ಜಾಗದಲ್ಲಿ ನೋಡಿ ತಮ್ಮೊಳಗಿನ ಪ್ರಪಂಚವನ್ನ ಅನುಭವಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಆದ್ದರಿಂದ ಯೋಗಿಗಳು ಇದು ಎರಡರಿಂದ ದೂರ ಇದ್ದವರು. ಅವರೆಲ್ಲವೂ ತಮ್ಮ ಕಣ್ಣನ್ನ ಮುಚ್ಚಿ ಏಕಾಗ್ರತೆಯ ಮೂಲಕ ಎಲ್ಲವನ್ನ ಗ್ರಹಿಸಿಕೊಳ್ತಾರೆ. ಭವಿಷ್ಯ ನುಡಿಯುವಿಕೆ. ಉಸಿರಾಟದಲ್ಲಿ ಸಕ್ರಿಯವಾಗಿರುವ ಅಂಶವನ್ನ ಗುರುತಿಸುವ ಮೂಲಕ ಭವಿಷ್ಯವನ್ನ ತಿಳಿದುಕೊಳ್ಳಬಹುದು. ಭಾರತದಲ್ಲಿ ಹಲವಾರು ಜ್ಯೋತಿಷಿಗಳಿದ್ದಾರೆ. ಅವರು ಸಾಮಾನ್ಯವಾಗಿ ನಿಖರವಾದ ತ್ವರಿತ ಮುನ್ಸೂಚನೆಗಳನ್ನ ನೀಡಬಲ್ಲರು. ಉದಾಹರಣೆಗೆ ಈ ಕೋಡಿ ಸ್ವಾಮಿ ಅಂತ ಹೇಳ್ತೇವೆ. ಕೆಲವರು ಅವಧೂತರಾದ ನಮ್ಮ ಕೆಲವು ಸ್ವಾಮಿಗಳ ಹೆಸರನ್ನ ಸಹ ಹೇಳ್ತಾರೆ. ಈಗ ಕೆಲವರೆಲ್ಲ ಬರ್ತಾರೆ, ಅವರೆಲ್ಲ ಹಿಂಗಾಗುತ್ತೆ, ಈ ವರ್ಷ ಮಳೆ ಬರುತ್ತೆ, ಈ ವರ್ಷ ಮಳೆ ಕಡಿಮೆ ಅಂತ ಹೇಳ್ತಕ್ಕಂಥದ್ದು. ಇದು ಎಲ್ಲವೂ ಸಹ ಇವರ ಒಂದು ಏಕಾಗ್ರತೆಯಿಂದ ಇವರ ಉಸಿರಾಟದ ಮುಖಾಂತರ ಅವರು ಅದನ್ನ ಗ್ರಹಿಸತಕ್ಕಂಥದ್ದು. ಜೊತೆಗೆ ತುಂಬಾ ಜನ ಜ್ಯೋತಿಷ್ಯರ ಬಳಿ ಬಂದು ಕೇಳ್ತಾರೆ, ನನಗಿದಾಗುತ್ತಾ ಅದಾಗುತ್ತಾ, ಇವನ್ ಮಕ್ಕಳು ಸಹ ನಾನು ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತೇನಾ, ಈ ತರ ಎಲ್ಲ ಒಂದು ಪ್ರಶ್ನೆಗಳನ್ನ ಸಹ ಕೇಳಲಿಕ್ಕೆ ಈ ಭವಿಷ್ಯ ನುಡಿಯತಕ್ಕಂತಹ ಶಾಸ್ತ್ರಿಗಳ ಅಥವಾ ಗುರುಗಳ ಹತ್ರ ಬರ್ತಾರೆ. ಇಲ್ಲಿ ಇದು ಹೇಗೆ ಅವರು ಮಾಡ್ತಾರಂದ್ರೆ, ಸ್ವಾಮಿಗಳು ಅದನ್ನ ಹೇಳುವ ಮೊದಲು ತಮ್ಮ ಉಸಿರಾಟವನ್ನ ಗ್ರಹಿಸ್ತಾರೆ. ಗ್ರಹಿಸ್ಬಿಟ್ಟು ಅದು ಸಕಾರಾತ್ಮಕವಾಗಿದ್ದರೆ ಅದು ಹೌದು ಅಂತ ಹೇಳ್ತಾರೆ. ಒಂದು ವೇಳೆ ಅವರ ಗ್ರಹಿಕೆ ನಕಾರಾತ್ಮಕವಾಗಿದ್ದರೆ ಅವರು ಈ ಕೆಲಸ ಆಗೋದಿಲ್ಲ ಅಥವಾ ನೀನ್ ಪಾಸ್ ಆಗೋದಿಲ್ಲ ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ಈ ರೀತಿಯಾಗಿ ಕೆಲವು ಜನರು ವಿಜ್ಞಾನವನ್ನು ಸಹ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲ ಜ್ಯೋತಿಷ್ಯರು ನುಡಿದಂತೆ ನಡೆಯುವುದಿಲ್ಲ. ಸಾಕಷ್ಟು ಜನ ಹೋಗ್ತಾರೆ, ಜ್ಯೋತಿಷ್ಯವನ್ನ ಕೇಳ್ಕೊಳ್ತಾರೆ, ಆಮೇಲೆ ಅದು ಆಗಿಲ್ಲ ಅಂತ ಹೇಳಿದಾಗ ಬೈಕೊಳ್ತಾರೆ. ಯಾಕಂತಂದ್ರೆ ಅವರು ಆ ಒಂದು ಪವರ್, ಆ ಒಂದು ಶಕ್ತಿಯನ್ನ ಪಡ್ಕೊಳ್ಳೋದಿಲ್ಲ. ಸುಮ್ಮನೆ ಏನೋ ಒಂದು ಹೇಳ್ಕೊಂಡು ಅವರು ಕೆಲವರು ಅಕ್ಕಿ ತೆಗೆದು ಹೇಳ್ತಾರೆ, ಕೆಲವರು ಸುಮ್ಮನೆ ಉಸಿರಾಟವನ್ನ ಮಾಡಿ ಕಣ್ಣು ಮುಚ್ಚಿ ಕೂತ್ಕೊಂಡು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇದನ್ನು ಸಹ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇಲ್ಲಿ
ಇಲ್ಲಿ ಹೇಳ್ತಾರೆ ಸ್ವರಯೋಗದಲ್ಲಿ, ಇಲ್ಲಿ ವಿಜ್ಞಾನದಲ್ಲಿ ತಪ್ಪಿಲ್ಲ, ಆದರೆ ಜನಗಳು ಇದನ್ನ ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪು. ವಿಜ್ಞಾನ ಸರಿನೇ ಇದೆ, ಆದರೆ ಜನ ಇದನ್ನ ಸರಿಯಾಗಿ ತಿಳ್ಕೊಂಡು ಇದನ್ನ ಹೇಗೆ ಕಾನ್ಸಂಟ್ರೇಷನ್ ಮಾಡಿ ಅಥವಾ ತಮ್ಮ ಉಸಿರಾಟವನ್ನ ಹೇಗೆ ಮಾಡಿಕೊಂಡು ಈ ಯೋಗ್ಯ ಒಂದು ಗುಣವನ್ನ ಬೆಳೆಸ್ಕೊಳ್ಬಹುದು, ಅದರಿಂದ ಇದು ಸಾಧ್ಯತೆ ಇದೆ ಅಂತ ಹೇಳತಕ್ಕಂಥದ್ದನ್ನ ಹೇಳುತ್ತಾ, ಇಂತಹ ಜ್ಯೋತಿಷ್ಯರ ಬಳಿ ಹೋಗುವಾಗ ಜಾಗರೂಕತೆಯಿಂದ ಇರಬೇಕು ಅಂತ ಹೇಳತಕ್ಕಂಥ ಒಂದು ಸೂಚನೆಯನ್ನ ಸಹ ಈ ಸ್ವರಯೋಗದಲ್ಲಿ ಕೊಡ್ತಾ ಇದ್ದಾರೆ. ಇದು ನಮ್ಮ 13ನೆಯ ಅಧ್ಯಾಯ. ಈಗ ನಾವು 14ನೇ ಅಧ್ಯಾಯಕ್ಕೆ ಹೋಗೋಣ. ಇಲ್ಲಿ ಪ್ರಾಣ ಸಾಧನೆ ಅಂತ ಹೇಳತಕ್ಕಂಥದ್ದು ಏನು ಅಂತ ನೋಡೋಣ. ಆತ್ಮಾನುಭೂತಿಯನ್ನು ಹೊಂದುವುದು ಅಂದರೆ ವಿಚ್ಛೇತನದ ಅನುಭವವನ್ನು ಪಡೆಯುವುದು ಮನುಷ್ಯನ ಗುರಿಯಾಗಿದೆ. ಆ ಅನುಭವವನ್ನು ಪಡೆಯಲು ಇಂದ್ರಿಯಗಳ ಮೂಲಕ ಮತ್ತು ಬಾಹ್ಯ ಪ್ರಪಂಚವನ್ನು ಗ್ರಹಿಸುವ ಮತ್ತು ಕಾರ್ಯನಿರ್ವಹಿಸುವ ಮನಸ್ಸಿನ ಭಾಗವನ್ನು ಮೀರಿ ಹೋಗಬೇಕಾಗ್ತದೆ. ಮನಸ್ಸು ಎಷ್ಟೊಂದು ಏಕಾಗ್ರ ಮತ್ತು ಒಂದೇ ಬಿಂದುವಿನತ್ತ ಕೇಂದ್ರೀಕೃತವಾಗಬೇಕು ಎಂದರೆ ಅದರಲ್ಲಿ ಅತಿ ಸಣ್ಣ ಏರಿಳಿತ ಸಹ ಇರಬಾರದು, ಅಸ್ಥಿರತೆ ಇರಬಾರದು, ಅದು ಸಂಪೂರ್ಣವಾಗಿ ನಿಶ್ಚಲವಾಗಿರ್ಬೇಕು. ನಾವು ಧ್ಯಾನವನ್ನ ಮಾಡಿದಾಗ ಎಲ್ಲರೂ ಹೇಳ್ತಾರಲ್ಲ, ನೀವು ಶೂನ್ಯ ಸ್ಥಿತಿಗೆ ಹೋಗ್ಬೇಕು, ಯಾವುದು ಆಲೋಚನೆ ಇರಬಾರ್ದು ಅಂತ. ಯಾವುದೇ ಒಂದು ಆಲೋಚನೆ ಬಂದ ತಕ್ಷಣ ಅಲ್ಲಿ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ನಾವು ಆ ಏಕಾಗ್ರತೆಯಲ್ಲಿ ಇಲ್ಲ ಅಂತ ಹೇಳತಕ್ಕಂಥದನ್ನ ಸೂಚಿಸ್ತದೆ. ಆದ ಕಾರಣ ನಮ್ಮ ಈ ರೀತಿಯ ಒಂದು ಧ್ಯಾನವನ್ನ ಮಾಡಿದಾಗ ಏಕಾಗ್ರತೆ ಅಂತ ಹೇಳತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಅಂದ್ರೆ ಮನಸ್ಸನ್ನ ನಾವು ಶೂನ್ಯ ಮಾಡ್ಕೊಳ್ಬೇಕು ಅಂತ ಹೇಳತಕ್ಕಂಥದ್ದು. ಈ ಮನಸ್ಸು ಶೂನ್ಯವಾದಾಗ ನಮ್ಮ ಉಸಿರಾಟವು ಸಹ ಸ್ಥಗಿತಗೊಳ್ಳುತ್ತೆ. ಸ್ಥಗಿತಗೊಳ್ಳುವುದು ಅಂದ್ರೆ ಬಹಳ ನಿಧಾನಕ್ಕೆ ಆಗುತ್ತೆ. ಆಗ ಪ್ರಜ್ಞೆ ಮತ್ತು ಪ್ರಾಣ ವೈಯಕ್ತಿಕ ಅನುಭವದ ಮಿತಿಯಿಂದ ಹೊರಬರಬಹುದು. ಆದ್ದರಿಂದ ನಮಗೆ ಪ್ರಾಣದ ಒಂದು ಸಾಧನೆ ಏನು ಅಂತ ಹೇಳತಕ್ಕಂಥದ್ದು ಅರಿವಾಗುತ್ತೆ. ಇದು ಒಂದು ಕಠಿಣವಾದ ಪ್ರಕ್ರಿಯೆಯಾಗಿದೆ. ಯಾಕಂದರೆ ಮನಸ್ಸನ್ನು ಅದರ ಕೇಂದ್ರ ಬಿಂದುವಿನಿಂದ ದೂರ ಸೆಳೆಯುವ ಅನೇಕ ಅಡೆತಡೆಗಳನ್ನ ನಾವು ಎದುರಿಸಬೇಕಾಗುತ್ತೆ. ಧ್ಯಾನ ಮಾಡಿ ನಾವು ಅನುಭವವನ್ನ ಕೇಳಿದಾಗ ಧ್ಯಾನ ಆಯ್ತಂದ್ರೆ ಇಲ್ಲ, ಧ್ಯಾನನೇ ಆಗಿಲ್ಲ, ಇವತ್ತು ತುಂಬಾ ಆಲೋಚನೆ ಬಂತು ಅಂತ ಹೇಳ್ತಾರೆ. ಯಾಕಂತಂದ್ರೆ ಇದು ಇಷ್ಟೊಂದು ಈಸಿ ಆದಂತಹ ಒಂದು ಕೆಲಸ ಅಲ್ಲ ಏಕಾಗ್ರತೆ ಅಂತ ಹೇಳತಕ್ಕಂಥದ್ದು. ಜನ್ಮದಲ್ಲೇ ಪ್ರಗತಿ ಸಾಧಿಸಬೇಕಾದರೆ ಅಂದ್ರೆ ಈ ಜನ್ಮದಲ್ಲಿ ಆ ಅಡೆತಡೆಗಳನ್ನ ನಾವು ನಿವಾರಿಸಬೇಕು. ಆದರೆ ಪ್ರತಿಯೊಬ್ಬರಿಗೂ ತಮ್ಮ ಸ್ವಂತ ಆತ್ಮವನ್ನ, ನೈಜ ಸ್ವರೂಪವನ್ನ ಅನುಭವಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ? ಇದು ಪ್ರಶ್ನೆ. ಆಕ್ಚುಲಿ ಯೋಗ ಮತ್ತು ತಂತ್ರಗಳು ಹೌದು ಎಂದು ಹೇಳ್ತವೆ. ಭಗವದ್ಗೀತೆಯು ಸಹ ಪ್ರತಿಯೊಬ್ಬರಿಗೂ ಜೀವನದ ಅತ್ಯುನ್ನತ ಅನುಭವವನ್ನ ಸಾಕ್ಷಾತ್ಕರಿಸಿಕೊಳ್ಳುವ ಒಂದು ಹಕ್ಕಿದೆ ಎಂದು ಭರವಸೆ ನೀಡುತ್ತದೆ. ಆದರೆ ಸಮಸ್ಯೆ ಅಂದರೆ ನಾವು ಸಾಕಷ್ಟು ಪ್ರಯತ್ನವನ್ನ ಮಾಡೋದಿಲ್ಲ. ಅಷ್ಟು ಪ್ರಯತ್ನವನ್ನ ಮಾಡಿದರೆ ಮಾತ್ರ ಆ ಸಾಧನೆಯನ್ನ ನಾವು ಸಾಧಿಸಬಹುದು. ಯಾವುದೇ ಅಭ್ಯಾಸವನ್ನ ಮಾಡಲು ಸಮಯ ತೆಗೆದುಕೊಳ್ಳುತ್ತೆ ಮತ್ತು ನಾವು ನಮ್ಮ ಮನಸ್ಸಿನೊಂದಿಗೆ ಹೋರಾಡಬೇಕಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಾವು 1 ಅಥವಾ 2 ತಿಂಗಳು ಪ್ರೇರೇಪಿತರಾಗ್ತೇವೆ ಮತ್ತು ಏಕಾಗ್ರತೆಯು ಬಹಳ ತೀಕ್ಷ್ಣವಾಗಿರುತ್ತದೆ. ಆದರೆ ಮತ್ತೆ ಆ ಪ್ರೇರಣೆ ಸಾಯ್ತದೆ, ಮತ್ತೆ ನಮ್ಮ ಶಕ್ತಿ ಕುಂದುತ್ತದೆ. ನಂತರ ರೋಗ, ಸೋಮಾರಿತನ, ಲೌಕಿಕ ಆಸೆಗಳ ಪೂರೈಕೆ ಮತ್ತು ಸಂಸ್ಕಾರಗಳಂತಹ ಇತರ ಅಡೆತಡೆಗಳು ಇದೆಲ್ಲವೂ ನಮ್ಮ ಮುಂದೆ ಬರತಕ್ಕಂಥದ್ದು. ಸುಮಾರು ಜನ ಹೇಳ್ತಾರೆ, ನಾನು ಧ್ಯಾನ ಮಾಡ್ತಾ ಇದ್ದೆ, ತುಂಬಾ ಚೆನ್ನಾಗಾಯ್ತು, ಈ ನಡುವೆ ಧ್ಯಾನ ಆಗಲ್ಲ, ನಾನು ಅಲ್ಲೂ ಹೋಗಿದೆ ಇಲ್ಲೂ ಹೋಗಿದೆ, ನನಗೆ ಡಿಸ್ಟರ್ಬ್ ಆಯ್ತು, ಧ್ಯಾನಕ್ಕೆ ಕೂತ್ಕೊಳ್ಳೋಕ್ಕಾಗಿಲ್ಲ, ಅದಕ್ಕೋಸ್ಕರ ನನಗೆ ಕಾನ್ಸಂಟ್ರೇಟ್ ಆಗ್ತಾ ಇಲ್ಲ. ಇದೆಲ್ಲವೂ ಸಹ ನಮ್ಮ ಮುಂದೆನೆ ಇದೆ. ಪ್ರಾಣವು ವಿಚಲಿತವಾದಾಗ ಮನಸ್ಸು ಸಹ ವಿಚಲಿತ ಆಗುತ್ತೆ ಎಂದು ಯೋಗಶಾಸ್ತ್ರಗಳು ಹೇಳ್ತವೆ. ಆದ್ದರಿಂದ ಇದನ್ನು ನಿವಾರಿಸಲು ಯೋಗವು 2 ವಿಧಾನಗಳನ್ನ ರೂಪಿಸಿದೆ. ಪ್ರಾಣವನ್ನ ನಿಯಂತ್ರಿಸಿದರೆ ಮನಸ್ಸನ್ನು ನಿಯಂತ್ರಿಸಬಹುದು. ಯಾಕೆಂದರೆ ಅವೆರಡು ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ಪರಸ್ಪರ ಅವಲಂಬಿತವಾಗಿದೆ ಎಂಬುದನ್ನ ನಾವು ಮನಗಾಣಬೇಕು. ಇದರಲ್ಲಿ ಯಾವುದೇ ಒಂದು ನಾವು ಸರಿಯಾಗಿ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಆಗುದಿಲ್ಲ. ಇದರಲ್ಲಿ ಇವರು ಹಠಯೋಗವನ್ನ ರೆಫರ್ ಮಾಡ್ತಾರೆ. ಇಲ್ಲಿ ಹಠಯೋಗ ಮತ್ತು ಸ್ವರಯೋಗವನ್ನ ಒಳಗೊಂಡಿದೆ. ಮನಸ್ಸು ವಿಚಲಿತವಾದಾಗ ಪ್ರಾಣವು ವಿಚಲಿತವಾಗುತ್ತದೆ ಮತ್ತು ಮನಸ್ಸನ್ನ ನಿಯಂತ್ರಿಸಿದರೆ ಪ್ರಾಣವು ನಿಯಂತ್ರಣಕ್ಕೆ ಬರ್ತದೆ. ಪ್ರಾಣವನ್ನ ನಿಯಂತ್ರಿಸಿದು ಆನೆಯನ್ನ ನಿಯಂತ್ರಿಸಿದಂತೆ. ಒಂದು ಆನೆಯನ್ನ ನಾವು ಸಾಕಿ ಅದನ್ನ ನಿಯಂತ್ರಣ ಹೇಗೆ ಮಾಡ್ತೇವಲ್ಲ, ಅಷ್ಟೇ ಕಷ್ಟಕರವಾದದ್ದು ಪ್ರಾಣವನ್ನ ನಿಯಂತ್ರಿಸೋದು. ಅದನ್ನು ಮಾಡಲು ಸಾಧ್ಯವಾದರೆ
ನಾವೇ ಅದರ ಯಜಮಾನರಾಗ್ತೇವೆ. ಆದರೆ ಮನಸ್ಸನ್ನು ನಿಯಂತ್ರಿಸುವುದು ಗಾಳಿಯನ್ನು ನಿಯಂತ್ರಿಸಲು ಪ್ರಯತ್ನಿಸಿದಂತೆ. ಬೀಸುವ ಗಾಳಿಯನ್ನ ಯಾರೂ ಸಹ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಪ್ರಾಣವನ್ನು ಸಹ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ಗುರುವಿನ ಮಾರ್ಗದರ್ಶನವಿದ್ದರೆ ಇಂದಿನ ಜನರಿಗೆ ಪ್ರಾಣವನ್ನ ನಿಭಾಯಿಸುವುದು ಹೆಚ್ಚು ಸುಲಭ ಮತ್ತು ಪ್ರಾಯೋಗಿಕ ಎಂದು ಅನ್ನಿಸ್ತದೆ. ರಾಜಯೋಗವು 8 ಹಂತಗಳನ್ನು ರೂಪಿಸ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಪ್ರಾಚೀನ ಹಠಯೋಗ ಗ್ರಂಥಗಳು ಕಲಿಯುಗದ ಜನರಿಗೆ ಸೂಕ್ತವಾದ ಕ್ರಮಗಳಲ್ಲಿ ಇವುಗಳನ್ನ ಮರು ಜೋಡಿಸ್ತವೆ. ಅಂದರೆ ಷಟ್ಕರ್ಮಗಳೊಂದಿಗೆ ನೇತಿ, ದೌತಿ, ಬಸ್ತಿ, ಕಪಾಲಭಾತಿ, ತ್ರಾಟಕ ಮತ್ತು ನೌಲಿಯೊಂದಿಗೆ ಪ್ರಾರಂಭವನ್ನ ಮಾಡಿಸ್ತಾರೆ. ನಂತರದ ಹಠಯೋಗ ಪ್ರದೀಪಿಕಾದಂತಹ ಗ್ರಂಥಗಳು ಆಸನ ಮತ್ತು ಪ್ರಾಣಾಯಾಮಗಳನ್ನ ಸೇರಿಸಿ, ಇದು ಸಾಮಾನ್ಯವಾಗಿ ಯೋಗ ಮಾಸ್ಟರ್ಸ್ ಇದ್ರೆ ಅವರಿಗೆ ಇದರ ಒಂದು ಅನುಭವ ಇರುತ್ತೆ. ಇದನ್ನೆಲ್ಲವನ್ನು ಸಹ ಕಲಿಸಿರ್ತಾರೆ. ಯಮ ನಿಯಮಗಳು ಮೊದಲು ಬರುವ ಕ್ರಮವನ್ನ ಬದಲಿಸಬೇಕಾಯಿತು. ಯಾಕಂದ್ರೆ ಲೌಕಿಕ ಸಮಸ್ಯೆಗಳು ಜನರನ್ನ ಆವರಿಸಿರುವಾಗ ಅವರಿಗೆ ಧ್ಯಾನ ಮಾಡುವುದು ಮತ್ತು ಉನ್ನತ ಅನುಭವದ ಸಮಸ್ಯೆಯನ್ನು ನಿಭಾಯಿಸುವುದು ಕಷ್ಟಕರವಾಗ್ತಾ ಇತ್ತು. ಅಭ್ಯಾಸ ಮಾಡುವವರು ಪ್ರಪಂಚದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಮತ್ತು ಇಚ್ಛಾಶಕ್ತಿಯ ದೌರ್ಬಲ್ಯದಿಂದಾಗಿ ಅವರು ಬಳಲುತ್ತಾರೆ. ಹಾಗಾಗಿ ಈಗ ಷಟ್ಕರ್ಮಗಳ ಅಭ್ಯಾಸವು ಮೊದಲು ಬರುತ್ತದೆ. ಪ್ರಾಣವನ್ನ ನಿಯಂತ್ರಿಸಿ, ಆಗ ಮನಸ್ಸು ಶಾಂತವಾಗ್ತದೆ. ಪ್ರಾಣದ ಚಲನೆಗಳನ್ನ ವಿಶ್ಲೇಷಿಸಲು ಮತ್ತು ಯೋಗವನ್ನು ಅಭ್ಯಾಸ ಮಾಡಲು ನಿಮಗೆ ಸ್ಪಷ್ಟವಾದ ಮನಸ್ಸು ದೊರೆಯುತ್ತದೆ. ಅಂದ್ರೆ ಮೊದಲು ಯೋಗವನ್ನ ಮಾಡಿ ಆಮೇಲೆ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಳೋದು, ಪ್ರಾಣವನ್ನ ನಿಯಂತ್ರಣ ಮಾಡ್ಕೊಳ್ಳೋದು ಎಂದಿತ್ತು. ಆದರೆ ಈಗ ಅದು ಬದಲಾಗಿ ಫಸ್ಟ್ ನಿಮ್ಮ ಮನಸ್ಸನ್ನ ಶಾಂತಿ ಮಾಡ್ಕೊಳ್ಳಿ, ಅದರ ನಂತರ ಯೋಗವನ್ನ ಮಾಡೋದು ಸುಲಭ ಅಂತ ಹೇಳತಕ್ಕಂಥದನ್ನ ಇದರಲ್ಲಿ ಹೇಳ್ತಾ ಇದೆ. ಷಟ್ಕರ್ಮಗಳನ್ನು ಭೌತಿಕ ದೇಹದ ಜೊತೆಗೆ ನಾಡಿಗಳು ಮತ್ತು ಚಕ್ರಗಳನ್ನ ಶುದ್ಧೀಕರಿಸಲು ಮಾಡಲಾಗ್ತದೆ. ಅವು ಇಡೀ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ ಮತ್ತು ಉತ್ತೇಜಿಸುತ್ತವೆ. ಹಠಯೋಗವನ್ನು ಅಭ್ಯಾಸ ಮಾಡಿದ ನಂತರ ದೇಹದ ಹಗುರತೆ ಮತ್ತು ಮನಸ್ಸಿನ ಸ್ಪಷ್ಟತೆಯನ್ನ ಯಾರೂ ಸಹ ಅನುಭವಿಸಬಹುದು. ಅದೇ ಸಮಯದಲ್ಲಿ ಪ್ರಾಣ ಅಂದ್ರೆ ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿಯ ಸೂಕ್ಷ್ಮ ಹರಿವನ್ನು ಸಹ ನಾವು ಸಹಜವಾಗಿ ಗಮನಿಸಬಹುದು. ಆದ ಕಾರಣ ನಮ್ಮ ಪ್ರಾಣಶಕ್ತಿಯನ್ನು ಮೊದಲು ಬೆಳ್ಕೋಬೇಕು, ನಮ್ಮ ಪ್ರಾಣವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಆ ನಂತರ ನಾವು ಯೋಗವನ್ನ ಮಾಡಬೇಕು. ಆವಾಗ ನಾವು ಉಸಿರಾಡತಕ್ಕಂತಹ ನಾಡಿಗಳೇನಿದೆ, ಇಡ, ಪಿಂಗಳ ಮಾತ್ರ ಅಲ್ಲದೆ ನಮ್ಮ ಸುಷುಮ್ನ ನಾಡಿ ಸಹ ಯಾವ ಕ್ರಿಯೆಯನ್ನ ಮಾಡ್ತಾ ಇದೆ ಅಂತ ಹೇಳತಕ್ಕಂಥದನ್ನ ನಾವೇ ಗಮನಿಸಿಕೊಳ್ಳಬಹುದು. ಇಲ್ಲಿ ಶಿವ ಸರೋದಯದಲ್ಲಿ ಮೂಲಬಂಧ ಮತ್ತು ಮಹಾಬಂಧದ ಅಭ್ಯಾಸಗಳನ್ನು ಸಹ ಉಲ್ಲೇಖಿಸಲಾಗಿದೆ. 3 ಬಂಧಗಳಾದ ಜಾಲಂಧರ ಬಂಧ, ಉಡ್ಯಾನ ಬಂಧ ಮತ್ತು ಮೂಲ ಬಂಧಗಳನ್ನು ಕುಂಭಕ ಅಂದ್ರೆ ಉಸಿರು ಹಿಡಿದಿಟ್ಟುಕೊಳ್ಳುವುದು ಮತ್ತು ಶಾಂಭವಿ ಮುದ್ರೆ. ಈ ಶಾಂಭವಿ ಮುದ್ರೆ ಅಂದ್ರೆ ಬಹುಶಃ ಎಲ್ರಿಗೂ ಗೊತ್ತಿದೆ. ಯಾಕಂದ್ರೆ ಬಾಬಾಜಿಯವರ ಮಹಾವತಾರ್ ಬಾಬಾಜಿಯವರ ಒಂದು ಫೋಟೋವನ್ನ ನೋಡಿದ್ರೆ ನಾವೆಲ್ಲರೂ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಏನು ಕಣ್ಣನ್ನ ಮುಚ್ಕೊಂಡು ಕೂತಿರ್ತೇವೆ, ಹಾಗೆ ಇಲ್ಲ. ಅವರು ಕಣ್ಣು ತೆರೆದು ಮೇಲೆ ನೋಡ್ತಾ ಇರ್ತಾರೆ. ಅಂದ್ರೆ ಆಜ್ಞಾ ಚಕ್ರವನ್ನ ಅವರು ಗ್ರಹಿಸ್ತಾ ಇರ್ತಾರೆ. ಇದು ಶಾಂಭವಿ ಮುದ್ರೆ. ವಾಸ್ತವವಾಗಿ ಅವು ಪ್ರತ್ಯೇಕ ವಿಭಾಗಗಳಲ್ಲ, ಅವೆಲ್ಲವೂ ಪೂರಕವಾಗಿವೆ. ಹಠಯೋಗದ ಷಟ್ಕರ್ಮಗಳು ಪ್ರಾಣಾಯಾಮಕ್ಕೆ ಸಹಾಯ ಮಾಡ್ತವೆ. ಪ್ರಾಣಾಯಾಮವು ರಾಜಯೋಗಕ್ಕೆ ನೆರವಾಗುತ್ತದೆ ಮತ್ತು ಸ್ವರಯೋಗವು ಈ 2 ವ್ಯವಸ್ಥೆಗಳ ಬಗ್ಗೆ ಆಳವಾದ ಒಳನೋಟವನ್ನ ನೀಡ್ತದೆ. ಅದರಿಂದ ಇದು ಒಂದಕ್ಕೊಂದು ಕನೆಕ್ಟೆಡ್ ಅಂತ ಹೇಳ್ತಾರೆ. ಇಡ ಮತ್ತು ಪಿಂಗಳದ ಸಮತೋಲನ ಹೇಗೆ ಅಂತ ಹೇಳತಕ್ಕಂಥದನ್ನು ನೋಡೋಣ. ಹಠಯೋಗದ ಶ್ರೇಷ್ಠ ಪ್ರತಿಪಾದಿಕರಾಗಿದ್ದ ಪ್ರಸಿದ್ಧ ಗುರು ಗೋರಖನಾಥರು ತಮ್ಮ ಶಿಷ್ಯರಿಗೆ ಅವರು ಹಠಯೋಗವನ್ನು ಅಭ್ಯಾಸ ಮಾಡುವಾಗ ಕೇವಲ ವ್ಯಾಯಾಮವನ್ನ ಮಾಡ್ತಾ ಇಲ್ಲ ಎಂದು ಹೇಳ್ತಿದ್ರು. ಶಿಷ್ಯರಿಗೆ ಹೇಳ್ತಾ ಇದ್ರು, ಈ ಹಠಯೋಗವನ್ನ ಮಾಡಿದಾಗ ಇದು ಕೇವಲ ಕೈ ಕಾಲು ಆಡಿಸತಕ್ಕಂಥ ಅಭ್ಯಾಸ ಅಲ್ಲ. ಅವರು ಕೇವಲ ಭೌತಿಕ ದೇಹವನ್ನು ಮಾತ್ರ ಶುದ್ಧೀಕರಿಸ್ತಾ ಇರಲಿಲ್ಲ. ಯೋಗವನ್ನ ಕಲಿಸ್ತಾ ಇದ್ದಾಗ ಅವರು ಫಸ್ಟ್ ದೇಹದಲ್ಲಿನ ಸೂರ್ಯ ಮತ್ತು ಚಂದ್ರ ಎಂದು ಕರೆಯಲ್ಪಡುವ 2 ಶಕ್ತಿಗಳ ನಡುವೆ ಸಮತೋಲನವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅಂತ ಹೇಳತಕ್ಕಂಥದನ್ನ ಕಲಿಸ್ತಾ ಇದ್ರು. ಹಠ ಎಂಬ ಪದದಲ್ಲಿ ಹ ಸೂರ್ಯನನ್ನು ಮತ್ತು ಟ ಅಂತ ಹೇಳತಕ್ಕಂಥದ್ದು ಚಂದ್ರನನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಹ ಮತ್ತು ಟ ಎಂಬುದು ಪಿಂಗಳ ಮತ್ತು ಇಡ ಎಂಬ ಸೌರ ಮತ್ತು ಚಂದ್ರ ಶಕ್ತಿಗಳನ್ನ ಪ್ರತಿನಿಧಿಸುತ್ತದೆ. ಹಠಯೋಗ ಅಂತಂದ್ರೆ
ಇದರಲ್ಲಿ ನಮ್ಮ ಇಡ ಮತ್ತು ಪಿಂಗಳವನ್ನ ಪ್ರತಿನಿಧಿಸ್ತಕ್ಕಂತಹ ಯೋಗ. ಹಠಯೋಗವು 2 ನಾಡಿಗಳ ಪರ್ಯಾಯ ಚಟುವಟಿಕೆಗಳ ನಡುವೆ ಸಮತೋಲನವನ್ನ ತರುತ್ತದೆ. ಬಾಹ್ಯ ಸೂರ್ಯ ಮತ್ತು ಚಂದ್ರರ ಚಲನೆಗಳೊಂದಿಗೆ ಅವು ಲಯಬದ್ಧವಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಇದು ಖಚಿತಪಡಿಸುತ್ತದೆ. ಎರಡನೇದಾಗಿ ಇದು ಎಲ್ಲ ನಾಡಿಗಳು, ವಾಯುಗಳು ಮತ್ತು ಚಕ್ರಗಳ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ. ಸ್ವರಯೋಗವನ್ನ ಅಳವಡಿಸಿಕೊಳ್ಳುವ ಮೂಲಕ ನಾಡಿಗಳಲ್ಲಿ ಸಂಪೂರ್ಣ ಸಮತೋಲನ ಮತ್ತು ಸುಷುಮ್ನಾದ ಜಾಗೃತಿಯು ಉಂಟಾಗುತ್ತದೆ. ಪೂರ್ವಾಪೇಕ್ಷಿತಗಳು ಅಂದ್ರೆ ಪ್ರೀ ರಿಕ್ವಿಸಿಟ್ಸ್ ಅಂತ ಹೇಳ್ತೇವಲ್ಲ, ಅದು ಹೇಗೆ ಆಗ್ತದೆ ಅಂತ ಹೇಳತಕ್ಕಂಥದ್ದು. ಮುಂದುವರಿದ ಸ್ವರ ಅಭ್ಯಾಸಗಳನ್ನು ಪ್ರಾರಂಭಿಸುವ ಮೊದಲು ನಮ್ಮ ಫಲಿತಾಂಶಗಳನ್ನ ನಿಖರವಾಗಿ ಇಡೀ ದೇಹದ ವ್ಯವಸ್ಥೆಯು ಸ್ವಚ್ಛವಾಗಿರಬೇಕು ಮತ್ತು ಲಯಬದ್ಧವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಜೀರ್ಣಕಾರಿ ಉಸಿರಾಟದ ಅಥವಾ ಮೂಗಿನ ಯಾವುದೇ ದೋಷಗಳು ಇಲ್ಲದ ಹಾಗೆ ಅಭ್ಯಾಸಗಳು ಸುಲಭ ಮತ್ತು ಹೆಚ್ಚು ಪರಿಣಾಮಕಾರಿಯಾಗುವಂತೆ ಕನಿಷ್ಠ ಆಸನ, ಪ್ರಾಣಾಯಾಮ ಮತ್ತು ನೇತಿ ಹಾಗೂ ಕುಂಜಲ್ನಂತಹ 1 ಅಥವಾ 2 ಷಟ್ಕರ್ಮಗಳನ್ನ ಅಭ್ಯಾಸ ಮಾಡಬೇಕು. ಒಂದೇ ಬಾರಿಗೆ ಸಾಮಾನ್ಯವಾಗಿ ಈಗೆಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸಹ ಫಸ್ಟಿಗೆ ಯೋಗವನ್ನ ಮಾಡಿಸ್ತಾರೆ, ಆ ನಂತರ ಪ್ರಾಣಾಯಾಮವನ್ನ ಮಾಡಿಸ್ತಾರೆ, ಆ ನಂತರ ಧ್ಯಾನವನ್ನ ಮಾಡಿಸ್ತಾರೆ. ಇದರ ಉದ್ದೇಶ ಇದೆ. ನಮ್ಮ ಸಾಮರ್ಥ್ಯ ಮತ್ತು ಯೋಗದ ನೈಜ ಜ್ಞಾನದ ಬೇಡಿಕೆಗಳ ವಿಷಯದಲ್ಲಿ ಸ್ವರ ಯೋಗವನ್ನು ಕ್ರಿಯಾ ಅಥವಾ ಕುಂಡಲಿನಿ ಯೋಗಕ್ಕೆ ಹೋಲಿಸಬಹುದು. ಹಗಲು ಅಥವಾ ರಾತ್ರಿಯ ಯಾವುದೇ ಸಮಯದಲ್ಲಿ ಯಾರಾದರೂ ಬಳಸಬಹುದಾದ ಸರಳ ಮತ್ತು ಸುಲಭವಾದ ಅಭ್ಯಾಸಗಳು ಸಹಜವಾಗಿ ಇವೆ. ಆದರೆ ಸ್ವರ ಯೋಗದ ಮೂಲ ತಿರುಳನ್ನ ಅಭ್ಯಾಸ ಮಾಡಲು ನೀವು ನಿಮ್ಮ ಧ್ಯಾನದ ಭಂಗಿಯನ್ನ ಆರಾಮವಾಗಿ ಕುಳಿತುಕೊಳ್ಳುವುದು, ಪ್ರಾಣಾಯಾಮ ಮಾಡತಕ್ಕಂಥದ್ದು, ಮುದ್ರೆ, ಬಂಧ, ತ್ರಾಟಕ, ದೃಶ್ಯೀಕರಣ ಹಾಗೂ ಜಪಗಳಲ್ಲಿ ಪ್ರವೀಣರಾಗಿರುವುದು ಅತ್ಯಗತ್ಯವಾಗಿದೆ. ಪ್ರಮುಖ ಅಭ್ಯಾಸಗಳ ಅನ್ವಯವು ಮುಂದುವರಿದ ವಿದ್ಯಾರ್ಥಿಗಳಿಗೆ ಮತ್ತು ಸಾಧಕರಿಗೆ ಮಾತ್ರ ಮೀಸಲಾಗಿರ್ತದೆ. ಅಂದರೆ ಪ್ರಾರಂಭದಲ್ಲಿ ಇದನ್ನ ಯಾರು ಮಾಡ್ತಾರಲ್ಲ, ಇದೆಲ್ಲವನ್ನ ಹಂತ ಹಂತವಾಗಿ ಮಾಡಿಕೊಂಡು ನಾವು ಧ್ಯಾನವನ್ನ ಮಾಡಿದರೆ ಹೆಚ್ಚಿನ ಒಂದು ಏಕಾಗ್ರತೆ ನಮ್ಮಲ್ಲಿ ಬರ್ತದೆ. ನಾವು ಅಭ್ಯಾಸದ ಬಗ್ಗೆ ಗಂಭೀರವಾಗಿದ್ದರೆ ಮತ್ತು ಕೇವಲ ಪ್ರಯತ್ನಿಸುತ್ತಿಲ್ಲವಾದರೆ ನಮ್ಮ ಜೀವನ ಶೈಲಿಯನ್ನು ಸಹ ನಾವು ನಿಯಂತ್ರಿಸಬೇಕಾಗ್ತದೆ. ಯಾಕಂತಂದ್ರೆ ನಮ್ಮ ಜೀವನ ಶೈಲಿಯನ್ನ ನಾವು ಸರಿಯಾಗಿ ಇಟ್ಟುಕೊಳ್ಳದೆ ಯಾವ ಧ್ಯಾನ, ಯಾವ ಯೋಗವನ್ನು ಸಹ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ಮಿತ ಆಹಾರ, ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಹೊಟ್ಟೆ ಫುಲ್ ಆದರೆ ಖಂಡಿತ ನಮಗೆ ಧ್ಯಾನವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಎರಡನೇದಾಗಿ ಉಸಿರಾಡಕ್ಕೆ ಸಹ ತೊಂದರೆ ಆಗ್ತದೆ. ದೀರ್ಘವಾದ ಉಸಿರು ನಮ್ಮ ನಾಭಿಯಿಂದ ತಗೋಬೇಕಾದ್ರೆ ಹೊಟ್ಟೆ ಫುಲ್ ಇದ್ರೆ ಅದು ಆಗುದಿಲ್ಲ. ಜೊತೆಗೆ ನಾವು ನಿಶ್ವಾಸವನ್ನ ಮಾಡಿದಾಗ ಸಹ ನಮ್ಮ ಈ ಹೊಟ್ಟೆ ಬೆನ್ನಿನವರೆಗೆ ತಾಗಿ ಒಳಗೆ ಹೋಗ್ಬೇಕು, ನಿಧಾನವಾಗಿ ಉಸಿರನ್ನ ಬಿಡಬೇಕು. ಆದ್ರೆ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಈ ಕ್ರಿಯೆಯನ್ನು ಸಹ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಮಿತ ಆಹಾರವನ್ನು ನಾವು ಸೇವಿಸಬೇಕು. ಅಂದ್ರೆ ಸಮತೋಲಿತ, ಪೌಷ್ಟಿಕ ಮತ್ತು ಶುದ್ಧವಾಗಿರಬೇಕು ಎಂದು ಸ್ವರಶಾಸ್ತ್ರಗಳು ಹೇಳ್ತವೆ. ಶುದ್ಧ ಅಂತಂದ್ರೆ ಇಲ್ಲಿ ಸಸ್ಯಾಹಾರ ಅಥವಾ ನಿಜವಾಗ್ಲೂ ಹೇಳೋದಾದ್ರೆ ನಾವು ಈ ಕೆಮಿಕಲ್ ಇರತಕ್ಕಂಥ ಆಹಾರವೂ ಸಹ ನಮ್ಮ ದೇಹಕ್ಕೆ ಹಾನಿಯನ್ನ ಮಾಡತಕ್ಕಂಥದ್ದೇ. ಆದರೆ ಎಲ್ಲ ಸಮಯದಲ್ಲಿ ನಮಗೆ ಏನು ಆರ್ಗ್ಯಾನಿಕ್ ಅಂತ ಹೇಳ್ತೇವೆ ಅಥವಾ ಸಹಜ ತರಕಾರಿ, ನೈಸರ್ಗಿಕ ತರಕಾರಿ ಅಂತ ಹೇಳ್ತೇವೆ, ಅದು ಸಿಗದೇ ಇರುವ ಕಾರಣ ಇದನ್ನ ಅಲ್ಪ ಸ್ವಲ್ಪವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಾವು ಆಹಾರವನ್ನ ಸೇವಿಸಬೇಕು. ನಾವು ಅತಿಯಾಗಿ ನಿದ್ರೆ ಮಾಡುವುದನ್ನು ಸಹ ತಪ್ಪಿಸುವುದು ಪ್ರಯೋಜನಕಾರಿ. ಸಾಮಾನ್ಯವಾಗಿ ಹೇಳ್ತಾರೆ ಧ್ಯಾನಿಗಳು ಹೆಚ್ಚು ನಿದ್ರೆಯನ್ನ ಮಾಡಬಾರ್ದು, ಜೊತೆಗೆ ಬೆಳಗಿನ ಸಮಯದಲ್ಲಿ ನಿದ್ರೆಯನ್ನ ಮಾಡಬಾರ್ದು, ಮಧ್ಯಾಹ್ನ ನಿದ್ರೆಯನ್ನ ಮಾಡಬಾರ್ದು ಅಂತ ಹೇಳತಕ್ಕಂಥದ್ದು. ಬೆಳಿಗ್ಗೆನೂ ಸಹ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಅಂತ ಹೇಳತಕ್ಕಂಥದ್ದು ಸಹ ಅದಕ್ಕೇನೆ. ಹಾಗೇನೆ ಧ್ಯಾನ ಮಾಡ್ತಾ ಮಾಡ್ತಾ ಹೆಚ್ಚಿನವರು ಇದನ್ನ ಈಗಾಗಲೇ ಅಭ್ಯಾಸ ಮಾಡ್ಕೊಂಡಿದ್ದರನ್ನು ಸಹ ನಾವು ನೋಡಬಹುದು. ಬೇಗ ಎದ್ದು ಬೇಗ ಮಲಗಿರಿ. ತಡವಾಗಿ ಮಲಗಿದಾಗ ಮನಸ್ಸು ಮತ್ತು ದೇಹವು ಮಂದ ಆಗ್ತದೆ. ಮೂರನೆಯದಾಗಿ ಸ್ಥಿರವಾದ ಮತ್ತು ಏರಿಳಿತವಿಲ್ಲದ ಮನಸ್ಥಿತಿಯನ್ನ ಹೊಂದುವುದು ಮತ್ತು ನಿಯಮಿತವಾಗಿ ಅಭ್ಯಾಸ ಮಾಡುವುದು ಅವಶ್ಯಕ. ಎಲ್ಲರೂ ಹೇಳ್ತಾರಲ್ಲ, ಧ್ಯಾನ ಮಾಡಿದಾಗ ಈ ಒಂದು ಪರ್ಟಿಕ್ಯುಲರ್ ಜಾಗವನ್ನ ಆಯ್ಕೆ ಮಾಡ್ಕೊಳ್ಳಿ, ಸಮಯವನ್ನ ಸಹ ಆಯ್ಕೆ ಮಾಡ್ಕೊಳ್ಳಿ. ಆ ಜಾಗದಲ್ಲಿ, ಆ ಸಮಯದಲ್ಲಿ ಮತ್ತು ಇಷ್ಟು ಗಂಟೆಗಳ ಕಾಲ ತಾವು ಆ ಧ್ಯಾನವನ್ನ ಮಾಡ್ತೀರಾ ಅದನ್ನು ಫಿಕ್ಸ್ ಮಾಡಿಕೊಂಡು ಅದನ್ನ ಮಾಡ್ತಾ ಬನ್ನಿ, ಅದರಿಂದ ಫಲ ಸಿಗ್ತದೆ ಅಂತ ಹೇಳ್ತಕ್ಕಂಥದ್ದು.
ಅಭ್ಯಾಸಗಳನ್ನ ನಿಲ್ಲಿಸಿ ಮತ್ತೆ ಪ್ರಾರಂಭಿಸುವುದರಲ್ಲಿ ಅರ್ಥವಿಲ್ಲ. ಸ್ವಲ್ಪ ದಿನ ಯೋಗ ಮಾಡೋದು ಆಮೇಲೆ ಮಾಡೋದಿಲ್ಲ, ಸ್ವಲ್ಪ ದಿನ ಧ್ಯಾನ ಮಾಡೋದು ಆಮೇಲೆ ಮಾಡೋದಿಲ್ಲ, ಮತ್ತೆ ಪುನಃ ಅದನ್ನು ಪ್ರಾರಂಭ ಮಾಡೋದು, ಇದರಿಂದ ಪ್ರಯೋಜನ ಇಲ್ಲ. ಯಾಕಂತಂದ್ರೆ ಯಾವುದೇ ಒಂದು ಡಾಕ್ಟರ್ ಕೊಟ್ಟರು ಒಂದು ಆಂಟಿಬಯೋಟಿಕ್ ಕೊಟ್ಟರೆ ಒಂದು ಕೋರ್ಸ್ ಅಂತ ಕೊಡ್ತಾರೆ. ಅದನ್ನು ನಾವು ಅರ್ಧಂಬರ್ಧ 5 ಮಾತ್ರೆ ಕೊಟ್ಟಲ್ಲಿ ಕೇವಲ 3 ಮಾತ್ರೆಯನ್ನು ತಗೊಂಡ್ರೆ ಆ ಕಾಯಿಲೆ ಮತ್ತೆ ಪುನರಾವರ್ತನೆ ಆಗುತ್ತೆ, ಗುಣ ಆಗೋದಿಲ್ಲ. ಯಾಕಂತಂದ್ರೆ ಅದರ ಸಂಪೂರ್ಣ ಇಫೆಕ್ಟ್ ಏನಿದೆ ಅದಕ್ಕೆ ನಿಮಗೆ ಸಿಗೋದಿಲ್ಲ. ಅದೇ ರೀತಿ ನಮ್ಮ ಧ್ಯಾನ ಇರ್ಬೋದು, ಯೋಗ ಇರ್ಬೋದು, ನಾವು ಮಾಡತಕ್ಕಂಥ ಯಾವುದೇ ಒಳ್ಳೆಯ ಕ್ರಿಯೆಗಳು ಹಾಗೇನೆ ಇರಬೇಕು. ಖಂಡಿತವಾಗಿಯೂ ಸ್ವರದ ಬಗ್ಗೆ ಸರಳ ಅರಿವು ಮತ್ತು ಇಡ ಮತ್ತು ಪಿಂಗಳ ಹಾಗೂ ಸುಷುಮ್ನ ಅರಿವಿನ ಸಮಯದಲ್ಲಿ ಹೇಗೆ ವರ್ತಿಸಬೇಕು ಎಂಬುದನ್ನು ಸಹ ನಾವು ಅಭ್ಯಾಸವನ್ನ ಮಾಡಬೇಕು. ಆದರೆ ಮನಸ್ಸಿನ ಸ್ಥಿರತೆಯನ್ನು ಪಡೆಯಲು ಬಯಸುವವರು ನಿಯಮಿತವಾಗಿ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ತುಂಬಾ ಜನರಿಗಿದೆ, ನಮಗೂ ಕೆಲವೊಮ್ಮೆ ಫೋನ್ ಮಾಡ್ತಾರೆ, ನನಗೆ ಥರ್ಡ್ ಐ ಓಪನ್ ಆಗಬೇಕು, ಇದಕ್ಕೆ ಏನು ಮಾಡಬೇಕು, ಧ್ಯಾನ ಮಾಡ್ತೀರಾ? ಇಲ್ಲ, ಇನ್ನೂ ಪ್ರಾರಂಭ ಮಾಡಿಲ್ಲ. ಸೊ ಅದು ಆಗುದಿಲ್ಲ. ಎಲ್ಲವೂ ಸಹ ಸಾಧನೆ ಅಂತ ಬರತಕ್ಕಂಥದ್ದು. ನಾವು ಉಸಿರಾಡುವುದನ್ನು ಸಹ ನಿಯಮಿತವಾಗಿ ಮಾಡತಕ್ಕಂಥದ್ದು ಸಹ ಕ್ರಮಬದ್ಧವಾಗಿ ಅದನ್ನು ಪಾಲಿಸಿದ್ರೆ ಮಾತ್ರ ಸಾಧ್ಯ. ವಾಸ್ತವವಾಗಿ ಮನಸ್ಸಿನ ಸ್ಥಿರತೆ ಎಂದರೆ ದೈಹಿಕವಾಗಿ, ಮಾನಸಿಕವಾಗಿ ಅಥವಾ ಅತೀಂದ್ರಿಯವಾಗಿ ಈ ಅಭ್ಯಾಸಗಳಿಂದ ಏನೇ ಪಡೆದರೂ ಅದನ್ನು ಆಧ್ಯಾತ್ಮಿಕ ವಿಕಾಸಕ್ಕಾಗಿ ಬಳಸ್ಕೊಳ್ಬೇಕು. ವ್ಯಾಪಾರ ಪಾಲುದಾರರು ಅಥವಾ ನೆರೆಹೊರೆಯವರಿಗಿಂತ ಹೆಚ್ಚಿನ ಮಾನಸಿಕ ಮತ್ತು ಅತೀಂದ್ರಿಯ ಸಾಮರ್ಥ್ಯವನ್ನ ನಾವು ಗಳಿಸಿದರೆ ಕೇವಲ ನಮ್ಮ ಭೌತಿಕ ಸ್ಥಾನಮಾನವನ್ನ ಉತ್ತಮಗೊಳಿಸುವ ಸ್ವಾರ್ಥ ಉದ್ದೇಶಗಳಿಗಾಗಿ ಅದನ್ನ ವ್ಯರ್ಥ ಮಾಡುವ ಬದಲು ನಮ್ಮ ಆಂತರಿಕ ಜ್ಞಾನೋದಯಕ್ಕಾಗಿ ಅದನ್ನ ಉಳಿಸಿಕೊಳ್ಬೇಕು. ಸ್ವರಯೋಗವು ಸಾಧಕನಿಗೆ ಜೀವನದ ಸಂಪೂರ್ಣ ಹೊಸ ದಿಗಂತವನ್ನ ತೆರೆಯಬಹುದು. ಆದಾಗ್ಯೂ ಈ ವಿಜ್ಞಾನವನ್ನು ಸಿದ್ಧಿಗಳು ಅಥವಾ ಅತೀಂದ್ರಿಯ ಶಕ್ತಿಗಳನ್ನು ಕರುಣಿಸಲು ವಿನ್ಯಾಸಗೊಳಿಸಲಾಗಿಲ್ಲ ಎಂಬುದನ್ನು ನಾವು ನೆನಪಿಸಿಕೊಳ್ಳುವುದು ಬಹಳ ಬಹಳ ಮುಖ್ಯ. ಇಂತಹ ಅಡ್ಡ ಪರಿಣಾಮಗಳು ಪ್ರಕಟವಾಗಬಹುದಾದರೂ ನಾವು ಶ್ರಮಿಸುತ್ತಿರುವ ಅಂತಿಮ ಗುರಿಯು ಲೌಕಿಕ ಅನುಭವಗಳನ್ನು ಮೀರಿ ನಮ್ಮ ಪ್ರಜ್ಞೆಯನ್ನ ಉನ್ನತೀಕರಿಸುವುದಾಗಿದೆ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ಸುಮಾರು ಜನ ಹೇಳ್ಕೊಂಡಿರ್ತಾರೆ, ನನ್ನ ಸುಷುಮ್ನ ನಾಡಿ ಓಪನ್ ಆಗಿದೆ, ನನ್ನ ಥರ್ಡ್ ಐ ಓಪನ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು. ಇದು ನಾವು ಹೇಳ್ಕೊಂಡು ಪ್ರಚಾರ ಮಾಡಿಕೊಂಡು ಹಾಗಾಗ್ತದೆ ಹೀಗಾಗ್ತದೆ, ನನಗೆ ಭವಿಷ್ಯ ನೋಡಬಹುದು ಅಂತ ಹೇಳ್ತಕ್ಕಂಥದ್ದು ಅಲ್ಲ. ಇದನ್ನ ಆಕ್ಚುಲಿ ನಮ್ಮ ಆಂತರಿಕದಲ್ಲಿ ನಮ್ಮಲ್ಲಿ ಇದನ್ನ ಉನ್ನತೀಕರಣಕ್ಕಾಗಿ ನಾವು ಬಳಸ್ಕೊಳ್ಬೇಕು. ಇನ್ನೊಬ್ಬರಿಗೆ ಅಥವಾ ತೋರಿಕೆಗೆ ಮಾಡತಕ್ಕಂಥ ಒಂದು ಕ್ರಿಯೆ ಅಲ್ಲ ಅಂತ ಹೇಳತಕ್ಕಂಥದನ್ನ ಸ್ವರಯೋಗ ಹೇಳುತ್ತೆ. ಇನ್ನು ಅರ್ಧ ಗಂಟೆ ಟೈಮ್ ಇದೆ ಅಲ್ಲ ಮೇಡಮ್? ನೆಕ್ಸ್ಟ್ ನಾನು 15ನೇ ಅಧ್ಯಾಯ ಅಭ್ಯಾಸಗಳ ವಿವರಣೆಯನ್ನ ಇಲ್ಲಿ ನೋಡೋಣ. ಉಸಿರಾಟದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೆ ನಾವು ಖಂಡಿತವಾಗಿಯೂ ದೇಹ ಮತ್ತು ಮನಸ್ಸಿನ ಬಗ್ಗೆ ಹೆಚ್ಚಿನ ಒಳನೋಟವನ್ನ ಪಡೆಯಬಹುದು. ಸ್ವರವನ್ನ ನಿಯಂತ್ರಿಸಲು ಶಕ್ತರಾದರೆ ಮೆದುಳು ಮತ್ತು ನರಮಂಡಲದ ಚಟುವಟಿಕೆಗಳನ್ನ ನಿಯಂತ್ರಿಸಬಹುದು. ಎಡನಾಸಿಕ ಹರಿಯುವಾಗ ಬಲ ಮೆದುಳಿನ ಅರ್ಧಗೋಳದಲ್ಲಿ ಚಟುವಟಿಕೆ ಇರುತ್ತದೆ ಮತ್ತು ಬಲನಾಸಿಕ ಹರಿಯುವಾಗ ಎಡ ಅರ್ಧಗೋಳವು ಸಕ್ರಿಯವಾಗಿರುತ್ತದೆ ಎಂಬ ಸತ್ಯವನ್ನ ಇದು ಆಧರಿಸಿದೆ. ಇದು ಇಡೀ ವ್ಯವಸ್ಥೆಯ ಕಾರ್ಯಚಟುವಟಿಕೆಯ ಮೇಲೆ ಪ್ರಭಾವವನ್ನ ಬೀರ್ತದೆ. ಇಡ ಮತ್ತು ಪಿಂಗಳ ಪರ್ಯಾಯ ಚಕ್ರಗಳು ವ್ಯವಸ್ಥಿತವಾಗಿರುವುದು ಮುಖ್ಯವಾಗಿದೆ. ಪ್ರತಿ 3 ದಿನಗಳಿಗೊಮ್ಮೆ ಸೂರ್ಯೋದಯದ ಸಮಯದಲ್ಲಿ ನಾಡಿಗಳು ತಮ್ಮ ಅನುಕ್ರಮವನ್ನ ಬದಲಾಯಿಸ್ತವೆ. ಚಂದ್ರನು ವೃದ್ಧಿಸುವ ಶುಕ್ಲ ಪಕ್ಷದಲ್ಲಿ ಮತ್ತು ಚಂದ್ರನು ಕ್ಷೀಣಿಸುವ ಕೃಷ್ಣ ಪಕ್ಷದಲ್ಲಿ ಸೂರ್ಯನು ಉದಯಿಸುವ ಕ್ಷಣದಲ್ಲಿ ಸ್ವರದ ಪೂರ್ವ ನಿರ್ಧರಿತ ಕ್ರಮವಿರುತ್ತದೆ. ಸ್ವರವು ಸರಿಯಾದ ಅನುಕ್ರಮವನ್ನ ಅನುಸರಿಸದಿದ್ದರೆ ನಿಮ್ಮ ವ್ಯವಸ್ಥೆಯಲ್ಲಿ ದೋಷವಿದೆ ಎಂದು ಅರ್ಥ. ಬಲ ಅಥವಾ ಎಡನಾಸಿಕದಲ್ಲಿ ನಾವು ಉಸಿರನ್ನ ತೆಗೆದುಕೊಳ್ಳುವಾಗ ಅದು ವ್ಯವಸ್ಥಿತ ಕ್ರಮವಾಗಿ ಆ ಉಸಿರಿನ ಒಂದು ಹರಿಯುವಿಕೆ ನಡೀಬೇಕು. ಅದಕ್ಕಾಗಿಯೇ ಇಡ ಮತ್ತು ಪಿಂಗಳವನ್ನ ಚಂದ್ರ ಮತ್ತು ಸೂರ್ಯ ನಾಡಿಗಳು ಎಂದು ಕರೆಯಲಾಗುತ್ತೆ. ಇಡ ಚಂದ್ರನಂತೆ ತಂಪಾಗಿರ್ತದೆ, ಸೂರ್ಯ ಬಿಸಿಯಾಗಿ ಇರ್ತದೆ. ಪ್ರಜ್ಞೆಯ ಉನ್ನತ ಧ್ಯಾನಸ್ಥ ಸ್ಥಿತಿಯಲ್ಲಿರುವ ಯೋಗಿಗಳು ಬಲ ಮತ್ತು ಎಡನಾಚಿಕೆಗಳ ಮೂಲಕ ಹರಿಯುವ ಗಾಳಿಯ ಉಷ್ಣಾಂಶದಲ್ಲಿ ವ್ಯತ್ಯಾಸವನ್ನ ಅನುಭವಿಸ್ತಾರೆ. ಅವರಿಗೆ ಗೊತ್ತಾಗುತ್ತೆ. ಇದು ಆಂತರಿಕ ದೇಹದ ಉಷ್ಣಾಂಶ ಮತ್ತು ಕಾರ್ಯಗಳ ಸೂಚಕವಾಗಿದೆ. ಇದು ಬೆಚ್ಚಗಿನ ಮತ್ತು ತಂಪಾದ
ನಡುವೆ ಏರಿಳಿತಗೊಳ್ಳುತ್ತಿರುತ್ತದೆ. ನಮಗೆ ಹೀಟ್ ಆಗ್ತದೆ ಅಂತ ನಾವು ಕೆಲವೊಮ್ಮೆ ಹೇಳ್ತೇವೆ ಏನಾದರೂ ಒಂದು ವಸ್ತುವನ್ನು ತಿಂದಾಗ. ಆದರೆ ಯೋಗಿಗಳಿಗೆ ಅವರ ಉಸಿರಾಟದಲ್ಲೇ ನಾವು ನಮ್ಮ ಪಿಂಗಳ ನಾಡಿ ಆಕ್ಟಿವ್ ಆಗಿದೆ, ಆದ ಕಾರಣ ನನ್ನ ಮೈಯ ಉಷ್ಣಾಂಶ ಜಾಸ್ತಿ ಆಗಿದೆ ಅಂತ ಹೇಳತಕ್ಕಂಥದ್ದನ್ನ ಅವರು ಕಂಡುಕೊಳ್ಳುತ್ತಾರೆ. ಎರಡೂ ಸ್ವರಗಳು ಒಟ್ಟಿಗೆ ಕಾರ್ಯನಿರ್ವಹಿಸಿದರೆ ಪ್ರತಿಯೊಂದು ರೀತಿಯಲ್ಲೂ ಪರಿಪೂರ್ಣ ಸಮತೋಲನವಿರುತ್ತದೆ. ಇದನ್ನ ಅಭಿವೃದ್ಧಿಪಡಿಸಿಕೊಳ್ಳಬೇಕಾದರೆ ಸ್ವರ ಯೋಗಿಗಳು ಏನ್ ಮಾಡ್ತಾರೆ? ರಾತ್ರಿಯಲ್ಲಿ ತಮ್ಮ ಸೂರ್ಯ ಸ್ವರ ಹರಿಯುವಂತೆ ಮತ್ತು ಹಗಲಿನಲ್ಲಿ ತಮ್ಮ ಚಂದ್ರ ಸ್ವರ ಹರಿಯುವಂತೆ ಮಾಡ್ತಾರೆ. ಇದು ಬಾಹ್ಯ ಶಕ್ತಿಗಳು ಮತ್ತು ಆಂತರಿಕ ಕಾರ್ಯಗಳ ನಡುವೆ ಸಮತೋಲನವನ್ನ ತರುತ್ತದೆ. ಸ್ವರವನ್ನ ಬದಲಾಯಿಸುವಾಗ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಪಾದಾರಿಚಾರಣ ಅಂದ್ರೆ ಪಾದಾದಿಲಾಸನ ಎಂಬ ನಿರ್ದಿಷ್ಟ ಆಸನದಲ್ಲಿ ಕುಳಿತುಕೊಳ್ತಾರೆ. ಮೊದಲನೆಯದಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ವರವು ಹರಿಯುತ್ತಿದೆಯೇ ಎಂದು ಅವರು ಗಮನಿಸ್ತಾರೆ. ನಂತರ ಅದಕ್ಕೆ ಅನುಗುಣವಾಗಿ ಅದನ್ನು ಬದಲಾಯಿಸುವುದನ್ನು ಸಹ ಮಾಡ್ತಾರೆ. ಈ ಉದ್ದೇಶಕ್ಕಾಗಿ ಅವರು ಸ್ವರದ ಹರಿವನ್ನು ಬದಲಾಯಿಸಲು ಕಂಕುಳಿನ ಅಡಿಯಲ್ಲಿ ಇರಿಸುವ ಯೋಗದಂಡ ಎಂಬ ವಿಶೇಷ ಕೋಲನ್ನು ಬಳಸ್ತಾರೆ. ನಾವು ಈ ಸನ್ಯಾಸಿಗಳನ್ನ ನೋಡಿದಾಗ ಅವರ ಹತ್ರ ಯಾವಾಗಲೂ ಒಂದು ಕೋಲ್ ಇರ್ತದೆ. ಈ ದಂಡ ಯಾಕೆ ಅಂತ ಹೇಳತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದರೆ ಇದರ ಒಂದು ಉಪಯೋಗ ಏನು ಅಂತಂದ್ರೆ ಅವರು ಸ್ವರ ನಾಡಿಯನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಯೋಗ ದಂಡವನ್ನು ಅವರು ಯಾವಾಗಲೂ ತಮ್ಮಲ್ಲೇ ಇಟ್ಕೊಂಡಿರ್ತಾರೆ. ಪ್ರತ್ಯೇಕತೆ ಮತ್ತೆ ಮಿಲನ ಅಂದ್ರೆ ವಿಭಜನೆ ಮತ್ತು ಒಕ್ಕೂಟ ಅಂತ ಹೇಳ್ತಾವಲ್ಲ, ಸಪರೇಷನ್ ಅಂಡ್ ಯೂನಿಯನ್ ಏನು ಅಂತ ಹೇಳತಕ್ಕಂಥದ್ದು. ದೇಹದಲ್ಲಿನ ಶಕ್ತಿಯ ವಿಭಿನ್ನ ಹರಿವುಗಳು ವಿಭಿನ್ನ ಕಂಪನ ನಮೂನೆಗಳನ್ನ ಸೃಷ್ಟಿಸುತ್ತವೆ. ಆ ಕಂಪನಗಳೇ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ತತ್ವಗಳು. ಇದರರ್ಥ ನಮ್ಮ ತಲೆಯ ಮೇಲಿನ ಆಕಾಶ, ನಾವು ಉಸಿರಾಡುವ ಗಾಳಿ, ನಮ್ಮನ್ನು ಸುಡುವ ಬೆಂಕಿ, ನಾವು ಕುಡಿಯುವ ನೀರು, ಖನಿಜಗಳು ಮತ್ತು ಸಸ್ಯಗಳ ಭೂಮಿ ಎಂದಲ್ಲ. ತತ್ವಗಳು ವಿವಿಧ ರೀತಿಯ ಶಕ್ತಿಯ ಕಂಪನಗಳು ಹಾಗೂ ಅವುಗಳ ಕಾರ್ಯ ಮತ್ತು ಪರಿಣಾಮದ ಸಂಕೇತಗಳಾಗಿವೆ. ಈ ಕಂಪನಗಳನ್ನ ಸೂಕ್ಷ್ಮ ಮನಸ್ಸಿನಿಂದ ಮಾತ್ರ ಗ್ರಹಿಸಲು ಸಾಧ್ಯ. ಕಣ್ಣುಗಳನ್ನು ಮುಚ್ಚಿದಾಗ ಮನಸ್ಸಿನ ಕ್ಯಾನ್ವಾಸ್ ಆದ ಚಿದಾಕಾಶದಲ್ಲಿ ವಿಭಿನ್ನ ಬಣ್ಣಗಳನ್ನ ನೋಡ್ತೇವೆ. ಕೆಲವೊಮ್ಮೆ ಹಳದಿ, ಕೆಲವೊಮ್ಮೆ ನೀಲಿ, ಕೆಲವೊಮ್ಮೆ ಬಿಳಿ, ಕೆಂಪು, ಬೂದು. ದೇಹದಲ್ಲಿ ಪ್ರಾಣದ ಮಟ್ಟ ಬದಲಾದಂತೆ ಬಣ್ಣ ಅಥವಾ ವರ್ಣವನ್ನ ಸಹ ಅದು ಹೊಂದಿರುತ್ತದೆ. ಈ ತತ್ವಗಳು ಇಲೆಕ್ಟ್ರಾನ್ಗಳಂತೆ ನಮ್ಮಲ್ಲಿ ಹರಿತಾ ಇರ್ತವೆ. ಈ ಹರಿವನ್ನು ಗ್ರಹಿಸಲು ಸಾಧ್ಯವಾದಾಗ ಆಧ್ಯಾತ್ಮಿಕ ಅನುಭವ ಪ್ರಾರಂಭ ಆಗುತ್ತೆ. ಈ ಆಧ್ಯಾತ್ಮಿಕ ಅನುಭವಗಳು ಎಲ್ಲ ಕೋಶಗಳಿಗೆ ಸೇರಿವೆ. ಎಷ್ಟು ಆಳಕ್ಕೆ ಹೋಗುತ್ತೀರೋ ಅಷ್ಟು ದೊಡ್ಡ ಅನುಭವಗಳು ಆಗ್ತವೆ. ಅಂದ್ರೆ ನಮ್ಮ ಧ್ಯಾನ ಅಂತ ಹೇಳತಕ್ಕಂಥದ್ದು ಎಷ್ಟು ಏಕಾಗ್ರತೆಯನ್ನು ಹೊಂದಿರ್ತದೆ ಅಷ್ಟು ಅದು ಪ್ರಬಲವಾಗಿ ಆ ಅನುಭವಗಳ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಅನುಭವಗಳು ಮತ್ತು ಈ ಅನುಭವಗಳು ಯಾವುವು? ಇದರ ಗೋಚರ ಶರೀರಗಳಾದ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳ ಅನುಭವಗಳಾಗಿವೆ. ಆದ್ದರಿಂದ ನಾವು ದೇಹ ಎಂಬ ಪದವನ್ನು ಬಳಸಿದಾಗ ಅದು ಸಂಬಂಧಿಸಿದ ಅಸ್ತಿತ್ವದ ಲೋಕ ಅಥವಾ ಆಯಾಮಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇಂದ್ರಿಯಗಳ ಮೂಲಕ ನಮಗೆ ತಿಳಿದಿರುವ ಪ್ರಜ್ಞಾಪೂರ್ವಕ ಆಯಾಮದಲ್ಲಿ ನಾವು ಅಸ್ತಿತ್ವದಲ್ಲಿಲ್ಲ. ಶಾಸ್ತ್ರಗಳ ಪ್ರಕಾರ ಅಸ್ತಿತ್ವದ 7 ಲೋಕಗಳಿವೆ. ಪ್ರಜ್ಞೆಯು ವಸ್ತುವಿನಿಂದ ಮುಕ್ತವಾದಾಗ ಮತ್ತು ಹೆಚ್ಚಿನ ಆವರ್ತನದಲ್ಲಿ ಕಂಪಿಸಿದಾಗ ಭೂರ್ಲೋಕದಿಂದ ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನರ್ಲೋಕ, ತಪೋಲೋಕ ಮತ್ತು ಸತ್ಯಲೋಕಗಳಿಗೆ ಏರುತ್ತೇವೆ. ನಾವು ಹೆಚ್ಚು ಸೂಕ್ಷ್ಮ ಕ್ಷೇತ್ರಗಳಿಗೆ ಪ್ರವೇಶಿಸುತ್ತಿದ್ದಂತೆ ಈ ಲೋಕಗಳು ನಮ್ಮ ಒಂದು ಅಸ್ತಿತ್ವದ ಸ್ಥಿತಿಯಲ್ಲಿ ಪ್ರತಿನಿಧಿಸುತ್ತದೆ. ಪ್ರಗತಿಯು ವಸ್ತುವಿನಿಂದ ಮನಸ್ಸಿನ ಸ್ವಾತಂತ್ರ್ಯ ಮತ್ತು ವಿಮೋಚನೆಯನ್ನು ಅವಲಂಬಿಸಿರುತ್ತದೆ. ಮನಸ್ಸು ಮತ್ತು ವಸ್ತು ಬೇರ್ಪಟ್ಟಾಗ ಶಕ್ತಿಯ ಬಿಡುಗಡೆ ಆಗುತ್ತೆ. ಕಬೀರರು ತಮ್ಮ ಕವಿತೆ ಒಂದರಲ್ಲಿ ಹೇಳ್ತಾರೆ, ಈ ದೇಹದ ಚೌಕಟ್ಟಿನೊಳಗೆ ಎಷ್ಟು ದೊಡ್ಡ ವಿಸ್ಮಯವಿದೆ. ಗಂಡು ಮತ್ತು ಹೆಣ್ಣು ಎಂಬ ಒಂದು ಜೋಡಿ ಇದೆ. ಇದು ನೇರವಾಗಿ ಇಡ ಮತ್ತು ಪಿಂಗಳದ ಪರಿಕಲ್ಪನೆಯನ್ನ ಸೂಚಿಸುತ್ತದೆ. ಅವರು ಹೀಗೂ ಹೇಳಿದ್ದಾರೆ, ಈ ಜೋಡಿಯನ್ನು ಒಗ್ಗೂಡಿಸಲು ಸಾಧ್ಯವಾದವರು ಅವರನ್ನ ಬೇರ್ಪಡಿಸಲೂಬಹುದು. ಯೋಗ ಮತ್ತು ತಂತ್ರದಲ್ಲಿ ಅಕ್ಕಪಕ್ಕದಲ್ಲಿ ನಡೆಯುವ 2 ಪ್ರಕ್ರಿಯೆಗಳು ಇದುವೆ ಅಂತ ಹೇಳತಕ್ಕಂಥದ್ದನ್ನ ಹೇಳಿದ್ದಾರೆ.
ಮೊದಲನೆಯದಾಗಿ ಇಡ ಮತ್ತು ಪಿಂಗಳ ನಡುವಿನ ಧ್ಯಾನಿ ಮತ್ತು ಧ್ಯಾನದ ವಸ್ತುವಿನ ನಡುವೆ ಪ್ರಾಣ ಮತ್ತು ಮನಸ್ಸಿನ ನಡುವೆ ಮಿಲನ ಅಥವಾ ಒಕ್ಕೂಟ ಇರ್ತದೆ. ಇದು ಸಂಭವಿಸಿದ ತಕ್ಷಣವೇ ವಸ್ತು ಮತ್ತು ಶಕ್ತಿಯು ಬೇರ್ಪಡುತ್ತದೆ. ಅದುವೇ ಯೋಗದ ಉದ್ದೇಶ. ವಸ್ತುವಿನಿಂದ ಶಕ್ತಿಯ ಪ್ರತ್ಯೇಕತೆ ಮಿಲನ ಯೋಗದ ಉದ್ದೇಶವಲ್ಲ, ಅದು ಒಂದು ಸಾಧನ. ನೀವು ಯಾರನ್ನು ಒಗ್ಗೂಡಿಸುತ್ತೀರಾ? ಧ್ಯಾನಿ ಮತ್ತು ಧ್ಯಾನದ ವಸ್ತುವಾದ ಉಪಾಸಕ ಮತ್ತು ಉಪಾಸ್ಯವನ್ನ ಒಗ್ಗೂಡಿಸುವ ಮೂಲಕ ನಮ್ಮನ್ನು ಧ್ಯಾನದ ವಸ್ತುವಿನೊಂದಿಗೆ ಒಗ್ಗೂಡಿಸುತ್ತಿದ್ದೀರಿ. ಈ ಮಿಲನವು ಸಂಬಂಧಿಸಿದ ಕ್ಷಣವೇ ಧ್ಯಾನ ಉಂಟಾಗುತ್ತದೆ. ಅದನ್ನೇ ನಾವು ವಸ್ತು ಮತ್ತು ಶಕ್ತಿಯ ಪ್ರತ್ಯೇಕತೆ ಎಂದು ಕರೆಯುವುದು. ಪದಾರ್ಥ ಅಂದರೆ ವಸ್ತು ಮತ್ತು ಅಂತರ್ಗತ ಶಕ್ತಿಯು ಬೇರ್ಪಡುತ್ತವೆ. ವಸ್ತುವಿನಿಂದ ಶಕ್ತಿಯ ಪ್ರತ್ಯೇಕತೆಯೇ ಕುಂಡಲಿನಿಯ ಜಾಗೃತಿ ಆಗುತ್ತೆ. ಜ್ಞಾನಿಗಳು ನಮ್ಮ ವೇದಿಕೆಗಳಲ್ಲಿ ಬಂದು ಜ್ಞಾನವನ್ನು ಹಂಚಿಕೊಳ್ಳುವಾಗ ಇದನ್ನು ಪ್ರಥಮವಾಗಿ ಹೇಳ್ತಾರೆ. ನಾವು ಏನೂ ಅಲ್ಲ, ನಾವು ಈ ದೇಹ ಅಲ್ಲ, ನಮ್ಮ ಹೆಸರು ಏನು ಹಾಕಿದ್ದಾರೆ ಇದು ಶಾಶ್ವತವಲ್ಲ. ಇದು ಒಂದು ಶಕ್ತಿ ಅಥವಾ ಇದು ಒಂದು ಅಂತರ್ಗತವಾಗಿರತಕ್ಕಂಥ ಒಂದು ಶಕ್ತಿಯ ಜೊತೆಗೆ ಇದು ಒಂದು ಪದಾರ್ಥ ಅಷ್ಟೇ. ನಾನು ಅಂತ ಹೇಳತಕ್ಕಂಥದ್ದು ಯಾವುದು ಇಲ್ಲ ಅಂತ ಹೇಳತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ಕುಂಡಲಿನ ಜಾಗೃತಿಯು ಸಂಭವಿಸಿದಾಗ ನಾವು ಅನಕ್ಷರಸ್ಥರಾಗಿದ್ದರೂ ಅಥವಾ ವಿದ್ಯಾವಂತರಾಗಿದ್ದರೂ ಅಥವಾ ಯಾವುದೇ ಭಕ್ತಿಯನ್ನು ಹೊಂದಿಲ್ಲದಿದ್ದರೂ ಸಹ ನೀವು ತಕ್ಷಣವೇ ಅನುಭವವನ್ನ ಪಡೆಯಲು ಪ್ರಾರಂಭಿಸ್ತೀವಿ. ನಾವು ಏನ್ ಅನ್ಕೊಳ್ತೇವೆ, ಪುಸ್ತಕ ನಾವಾದಿ ನಾವು ಅನುಭವನ ಪಡ್ಕೊಂಡ್ವಿ, ಅಲ್ಲೆಲ್ಲೋ ನೋಡಿ ಏನನ್ನೋ ಬರೆದು ನಾವು ಅನುಭವನ ಪಡ್ಕೊಂಡ್ವಿ ಅಂತ. ಆದರೆ ಕುಂಡಲಿನಿ ಜಾಗೃತಿ ಆದಾಗ ಇದಕ್ಕೆ ಯಾವುದೇ ವಿದ್ಯಾಭ್ಯಾಸದ ಅಗತ್ಯವಿಲ್ಲ, ಆ ಅನುಭವವನ್ನ ಪಡಿಬಹುದು. ಶಕ್ತಿಯು ಕೆಳಗಿನ ಕೇಂದ್ರಗಳಾದ ಮೂಲಾಧಾರ ಮತ್ತು ಸ್ವಾಧಿಷ್ಠಾನದಿಂದ ಮೇಲಿನ ಕೇಂದ್ರಗಳಾದ ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಕ್ಕೆ ಏರುತ್ತಿದ್ದಂತೆ ಈ ಅನುಭವಗಳು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಕೊಂಡೊಯ್ಯುತ್ತವೆ. ಮೂಲಾಧಾರದಿಂದ ಆಜ್ಞಾದವರೆಗಿನ 6 ಚಕ್ರಗಳು ಮತ್ತು ಸಹಸ್ರಾರ ಸ್ಥಿತಿ ಸೇರಿ ನಮ್ಮ ಪ್ರಗತಿಪರ ಪ್ರಜ್ಞೆಯು 7 ಲೋಕಗಳು ಅಥವಾ ಆಯಾಮಗಳನ್ನ ಪ್ರತಿನಿಧಿಸ್ತವೆ. ಯಾಕಂತಂದ್ರೆ ಇದು ನಾವು ಈಗ ನೆನಪಿಸ್ಕೊಂಡ್ರೆ ಈ ಹಿಂದೆ ಇಷ್ಟೆಲ್ಲ ಬರೆದಿರತಕ್ಕಂಥ ಇದನ್ನೆಲ್ಲ ಅನ್ವಯಿಸಿರತಕ್ಕಂಥ ಯೋಗಿಗಳು ಯಾವ ಒಂದು ಡಿಗ್ರಿಯನ್ನು ಮಾಡಿದ್ದಾರೆ, ಯಾವ ಒಂದು ಕ್ವಾಲಿಫಿಕೇಶನ್ ಅನ್ನ ಪಡೆದಿದ್ದಾರೆ. ಆದರೆ ಅವರು ಎಲ್ಲವೂ ಸಹ ಈ ಇಡ ಅಂದ್ರೇನು, ಪಿಂಗಳ ಅಂದ್ರೇನು, ಶ್ವಾಸವನ್ನ ಹೇಗೆ ನಾವು ಕಂಟ್ರೋಲ್ ಮಾಡಿಕೊಳ್ಬೇಕು, ನಮ್ಮ 7 ಚಕ್ರಗಳನ್ನ ನಾವು ಹೇಗೆ ಇಟ್ಕೊಳ್ಬೇಕು, ಇದರಿಂದ ನಮಗೆ ಯಾವ ರೀತಿಯ ಪ್ರಜ್ಞೆಯನ್ನ ನಾವು ಅರ್ಥಕೊಳ್ಬಹುದು, ಎಲ್ಲವನ್ನ ಸಹ ಅವರು ಅರ್ಥಕೊಂಡಿದ್ರು. ಈಗ ಉನ್ನತ ಅನುಭವದ ಮಾರ್ಗ ಏನು ಅಂತ ನೋಡೋಣ. ಶಕ್ತಿ ಮತ್ತು ಆಂತರಿಕ ಅನುಭವಗಳನ್ನು ಬಿಡುಗಡೆ ಮಾಡಲು ಕೇವಲ ಒಂದಲ್ಲ ಸಾವಿರಾರು ಮಾರ್ಗಗಳಿವೆ. ಮೊದಲನೇದಾಗಿ ನಾವು ಸೂಕ್ತ ಗುರುವಿನ ಬಳಿ ಹೋಗ್ಬೇಕು, ಯೋಗಿಕ ಗ್ರಂಥಗಳನ್ನ ಓದಬೇಕು, ಸಂಪೂರ್ಣ ಅಸ್ತಿತ್ವದ ಆಯಾಮಗಳು ಮತ್ತು ರಚನೆಯನ್ನ ನಾವು ತಿಳಿದುಕೊಳ್ಬೇಕು. ಸ್ವರ ಯೋಗವು ನಿಮ್ಮ ಅಸ್ತಿತ್ವದ ಹೆಚ್ಚು ಸೂಕ್ಷ್ಮ ಅಂಶಗಳನ್ನ ಅನುಭವಿಸುವ ಮಾರ್ಗಗಳಲ್ಲಿ ಒಂದಾಗಿದೆ. ಇದು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸ್ವಯಂ ವಿಶ್ಲೇಷಣೆಯ ಪ್ರಕ್ರಿಯೆಯಾಗಿದೆ. ಲೌಕಿಕ ಅನುಭವಗಳನ್ನು ಹೆಚ್ಚಿಸಲು, ಅರ್ಥ ಮಾಡಿಕೊಳ್ಳಲು ಮತ್ತು ನಿಯಂತ್ರಿಸಲು ಇತರ ಆಧ್ಯಾತ್ಮಿಕ ಅಭ್ಯಾಸಗಳೊಂದಿಗೆ ಇದನ್ನು ಬಳಸಿಕೊಳ್ಬೇಕು. ಇದು ಕುರುಡು ನಂಬಿಕೆಯ ಮಾರ್ಗವಲ್ಲ, ಮೂಢನಂಬಿಕೆ ಉಳ್ಳವರಿಗಿರುವ ಮಾರ್ಗವೂ ಅಲ್ಲ. ಇದು ಅನ್ವೇಷಕರಿಗೆ ಇರುವ ಮಾರ್ಗವಾಗಿದೆ. ಅನ್ವೇಷಕರು ಎಂದಿಗೂ ಕುರುಡು ಅನ್ವಯಿಗಳಾಗಿ ಇರುವುದಿಲ್ಲ. ಅವರು ಹುಡುಕುತ್ತಾರೆ, ವಿಶ್ಲೇಷಿಸುತ್ತಾರೆ ಮತ್ತು ಅಂತಿಮವಾಗಿ ಅಸ್ತಿತ್ವದ ಒಂದು ಸತ್ಯವನ್ನ ಕಂಡುಕೊಳ್ಳಲು ತಮ್ಮದೇ ಆದ ಸಾಕ್ಷಾತ್ಕಾರಗಳಿಗೆ ಬರ್ತಾರೆ. ಆದ ಕಾರಣ ಈ ಸ್ವರ ಯೋಗ ಅಂತ ಹೇಳತಕ್ಕಂಥದ್ದು ಯಾರೋ ಏನೋ ಹೇಳಿದ್ರು, ಯಾರೋ ಒಬ್ರು ಮಾಡಿದ್ರು ಅಂತ ಹೇಳತಕ್ಕಂಥದ್ದಲ್ಲ. ಇದು ಅಷ್ಟೇ ವೈಜ್ಞಾನಿಕವಾಗಿರತಕ್ಕಂಥದ್ದು. ಇದು ಸಂಶೋಧನೆ ಅಥವಾ ಅನ್ವೇಷಣೆ ಮಾಡತಕ್ಕಂಥ ಒಂದು ಕ್ರಿಯೆ ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ಈಗ ಸ್ವರವನ್ನ ಗುರುತಿಸುವುದು ಹೇಗೂ ಅಂತ ನೋಡೋಣ. 16ನೇ ಅಧ್ಯಾಯ. ಬಹುಶಃ ನಾನು ಇದನ್ನ ಚಿಕ್ಕದಿದೆ, ನಾನು ಇದನ್ನ ಮುಗಿಸ್ಬಹುದು. ಸ್ವರವನ್ನ ಗುರುತಿಸುವುದು ಹೇಗೆ ಅಂದ್ರೆ ನಾವು ಹೇಗೆ ರೆಕಗ್ನೈಸ್ ಮಾಡಬಹುದು ಅಂತ ಹೇಳತಕ್ಕಂಥದ್ದು. ಯಾವ ನಾಡಿ ಮತ್ತು ಸ್ವರ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನ ಗುರುತಿಸುವುದನ್ನು ಕಲಿಯುವ ಮೂಲಕ ನಾವು ಸ್ವರಯೋಗದ ಅಭ್ಯಾಸವನ್ನ ಪ್ರಾರಂಭಿಸಬಹುದು. ಗಾಳಿಯ ಹರಿವು ಕೇವಲ ಎಡಹೊಳ್ಳೆಯಿಂದ ಬರುತ್ತಿದ್ದರೆ ಇಡ ಸಕ್ರಿಯವಾಗಿರುತ್ತದೆ ಮತ್ತು ಇದನ್ನ ನಾವು ವಾಮ ಅಥವಾ ಎಡಸ್ವರ ಎಂದು ಕರೀತೇವೆ.
ಬಲ ಹೊಳ್ಳೆ ತೆರೆದಾಗ ಪಿಂಗಳ ಸಕ್ರಿಯವಾಗಿರ್ತದೆ ಮತ್ತು ಇದನ್ನು ನಾವು ದಕ್ಷಿಣ ಅಥವಾ ಬಲಸ್ವರ ಎಂದು ಕರೆಯಲಾಗುತ್ತೆ. ಸಕ್ರಿಯ ಸ್ವರವನ್ನ ಗುರುತಿಸುವುದು ಒಂದು ಸರಳ ಪ್ರಕ್ರಿಯೆ. ಅಂಗೈಗೆ ಉಸಿರು ಬಿಡಿ ಮತ್ತು ತೆರೆದ ಹೊಳ್ಳೆಯಿಂದ ಬಲವಾದ ಪ್ರವಾಹದ ಹರಿವನ್ನ ನೀವು ಅನುಭವಿಸುವಿರಿ. ಈ ರೀತಿ ಪರೀಕ್ಷಿಸಿದ ನಂತರ, ಅಂದ್ರೆ ಕೆಲವೊಮ್ಮೆ ಅಂಗೈ ಮಾತ್ರ ಅಲ್ಲ, ಬೆರಳನ್ನು ಸಹ ನಾವು ಹೀಗೆ ಇಟ್ಕೊಂಡು ಉಸಿರಾಡಿದಾಗ ನಮಗೆ ಎಲ್ಲಿ ಗಾಳಿ ಬರ್ತದೆ ಅಂತ ಆಗುತ್ತೆ. ಅಥವಾ 2 ಪೇಪರ್ ಪೀಸ್ಗಳನ್ನ ಇಟ್ಕೊಂಡು ನಾವು ಉಸಿರಾಡಿದಾಗ ಆ ಪೇಪರ್ ಪೀಸ್ ಹೇಗೆ ಶೇಕ್ ಆಗುತ್ತೆ, ಅದರ ಮೇಲೆ ನಮ್ದು ಇಡ ಆಕ್ಟಿವ್ ಆಗಿದೆಯಾ, ಪಿಂಗಳ ಆಕ್ಟಿವ್ ಆಗಿದೆ ಅಂತ ಹೇಳ್ತಕ್ಕಂಥ ಒಂದು ಪ್ರಯೋಗವನ್ನ ಸಹ ನಾವು ಕಂಡುಕೊಳ್ಬಹುದು. ಆಮೇಲೆ ನಾವು ಆ ಸಮಯಕ್ಕೆ ತಕ್ಕ ಆ ಒಂದು ಇಡ ಅಥವಾ ಪಿಂಗಳವನ್ನ ಆಕ್ಟಿವ್ ಮಾಡ್ಕೊಳ್ಬಹುದು. ಈ ರೀತಿ ಪರೀಕ್ಷಿಸಿದ ನಂತರವೂ ಖಚಿತವಾಗದಿದ್ದರೆ ಒಂದು ಹೊಳ್ಳೆಯನ್ನು ಮುಚ್ಚಿ ಇನ್ನೊಂದರ ಮೂಲಕ ಉಸಿರು ಬಿಡಿ. ಬಲ ಮತ್ತು ಎಡ ಉಸಿರು ಬಿಡುವಿಕೆಯ ಶಬ್ದದ ವ್ಯತ್ಯಾಸವನ್ನ ಆಲಿಸಿ. ಆಳವಾದ ಶಬ್ದವು ತೆರೆದ ಹೊಳ್ಳೆಯನ್ನು ಸೂಚಿಸುತ್ತದೆ. ಹೆಚ್ಚಿನ ಶಬ್ದವು ಮುಚ್ಚಿ ಹೋದ ಹೊಳ್ಳೆಯನ್ನು ಅಂದ್ರೆ ಮೂಗು ಕಟ್ಕೊಂಡಾಗ ನಾವು ಉಸಿರಾದ ಗರ್ರ ಗರ್ರ ಅಂತ ಶಬ್ದ ಆಗುತ್ತಲ್ಲ, ಅದನ್ನ ಹೇಳ್ತಾರೆ. ಅದನ್ನ ನಾವು ಕಣ್ಣು ಮುಚ್ಚಿ ಗಮನಿಸಬೇಕು. ಎಲ್ಲಿ ಏನು ಶಬ್ದ ಇಲ್ಲದೆ ಉಸಿರು ಒಳಗೆ ಹೊರಗೆ ಹೋಗ್ತಾ ಇದೆ, ಮತ್ತೆ ಶಬ್ದ ಎಲ್ಲಿ ಜಾಸ್ತಿ ಆಗುತ್ತೆ ಅದು ಇನ್ನೂ ಆಕ್ಟಿವ್ ಆಗಿಲ್ಲ, ಅದು ಕಟ್ಕೊಂಡಿದೆ ಅಂತ ಹೇಳ್ತಕ್ಕಂಥದ್ದನ್ನ ಸೂಚಿಸ್ತದೆ. ಕೆಲವೊಮ್ಮೆ 2 ಹೊಳ್ಳೆಗಳು ಸಮಾನವಾಗಿ ಹರಿಯುತ್ತವೆ ಮತ್ತು ಬಲ ಅಥವಾ ಎರಡು ಯಾವುದು ಪ್ರಬಲವಾಗಿದೆ ಎಂದು ನಮಗೆ ಪ್ರತ್ಯೇಕಿಸಲು ಸಾಧ್ಯವಾಗುವುದಿಲ್ಲ. ಇದು ಸುಷುಮ್ನ ನಾಡಿ ಆಕ್ಟಿವ್ ಆಗಿರತಕ್ಕಂಥ ಒಂದು ಸೂಚ್ಯಂಕ. ಪ್ರಾಣದ ಉದ್ದ, ಲೆಂತ್ ಆಫ್ ದಿ ಪ್ರಾಣ ಅಂತ ಹೇಳ್ತೇವೆ. ಯಾವ ಹೊಳ್ಳೆ ಸಕ್ರಿಯವಾಗಿದೆ ಎಂಬುದನ್ನು ನಾವು ಪರಿಶೀಲಿಸುತ್ತಿರುವಾಗ ದಿನದ ವಿಭಿನ್ನ ಸಮಯಗಳಲ್ಲಿ ಉಸಿರಾಟದ ಉದ್ದವು ಬದಲಾಗುವುದನ್ನು ನಾವು ಗಮನಿಸಬಹುದು. ಕೆಲವೊಮ್ಮೆ ಇದು ಉದ್ದವಾಗಿರುತ್ತದೆ ಅಥವಾ ಚಿಕ್ಕದಾಗಿರ್ತದೆ. ಸ್ವರಶಾಸ್ತ್ರಗಳ ಪ್ರಕಾರ ಅಭ್ಯಾಸದ ಉದ್ದೇಶವು ಹೊರಹಾಕುವ ಉಸಿರಿನ ಉದ್ದವನ್ನು ಕಡಿಮೆ ಮಾಡುವುದು. ಇದರಿಂದ ಹೆಚ್ಚಿನ ಪ್ರಾಣವು ದೇಹದಲ್ಲಿ ಉಳಿಯುತ್ತದೆ. ಸ್ವರಶಾಸ್ತ್ರಗಳು ನಿರ್ದಿಷ್ಟ ಚಟುವಟಿಕೆಗಳ ಸಮಯದಲ್ಲಿ ನೈಸರ್ಗಿಕವಾಗಿ ಉಸಿರು ಬಿಡುವಿಕೆಯ ಉದ್ದವನ್ನು ತಿಳಿಸುತ್ತವೆ. ಈ ಅಂತರವನ್ನು ಅಂಗುಲ ಅಥವಾ ಒಂದು ಬೆರಳಿನ ಅಂಗುಲ ಎಂಬ ಅಳತೆಯಲ್ಲಿ ನೀಡಲಾಗುತ್ತದೆ. ಸಹಜವಾಗಿ ಅಳತೆಗಳನ್ನು ಸಾಮಾನ್ಯ ಆರೋಗ್ಯವಂತ ವ್ಯಕ್ತಿಗೆ ನೀಡಲಾಗಿದೆ, ಆದರೆ ವಯಸ್ಸು, ತೂಕ, ಎತ್ತರ ಇತ್ಯಾದಿ ಇತರ ಅಂಶಗಳನ್ನು ಸಹ ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಇಲ್ಲಿ ಇದು ಅಂಗುಲಗಳು ಎಷ್ಟು ಅಂತ ಹೇಳ್ತಾರೆ. ನೈಸರ್ಗಿಕ ಉದ್ದ ಅಂತ ಹೇಳ್ತಕ್ಕಂಥದ್ದು 7 ಮತ್ತು 12 ಅಂಗುಲಗಳು. ಭಾವನೆ ಮತ್ತು ಪ್ರಚೋದನೆಯ ಸ್ಥಿತಿ ಅಂದ್ರೆ 12ರಿಂದ 36 ಅಂಗುಲಗಳು. ಹಾಡುವಾಗ 16 ಅಂಗುಲಗಳು. ವಾಂತಿಯನ್ನ ಮಾಡಿದಾಗ 18 ಅಂಗುಲಗಳು. ತಿನ್ನುವಾಗ 20 ಅಂಗುಲಗಳು. ನಡೆಯುವಾಗ 24 ಅಂಗುಲಗಳು. ಮಲಗಿರುವಾಗ 30 ಅಂಗುಲಗಳು. ವ್ಯಾಯಾಮ ಮತ್ತು ಸಂಭೋಗದ ಸಮಯದಲ್ಲಿ 36 ಅಂಗುಲಗಳು. ಕಠಿಣ ದೈಹಿಕ ಶ್ರಮದ ಸಮಯದಲ್ಲಿ 36ರಿಂದ 3 ಅಂಗುಲಗಳು ಇರುವ ಹಾಗೆ ನಾವು ಗಮನಿಸಬಹುದು. ಹಗಲಿನಲ್ಲಿ ಸಹಜವಾಗಿ ಉಸಿರು ತೆಗೆದುಕೊಳ್ಳುವುದರ ಮೇಲೆ ಒತ್ತು ಇರುತ್ತದೆ. ದುರ್ಬಲ ದೇಹ ಪ್ರಕೃತಿಯ ಜನರು ಉಸಿರನ್ನ ಹೆಚ್ಚಿನ ದೂರಕ್ಕೆ ಹೊರಹಾಕುತ್ತಾರೆ. ಚಪ್ಪಟೆಯಾಗಿ ಮಲಗಿರುವಾಗ ಉಸಿರು 8 ಇಂಚುಗಳಿಗಿಂತ ಹೆಚ್ಚು ವಿಸ್ತರಿಸಿದರೆ ದೇಹದ ಹೆಚ್ಚಿನ ಶಕ್ತಿಯು ನಷ್ಟವಾಗ್ತಾ ಇದೆ ಅಂತ ಹೇಳ್ತಕ್ಕಂಥ ಅರ್ಥ. ಸ್ವರದ ಉದ್ದವನ್ನು ಹೇಗೆ ಕಡಿಮೆ ಮಾಡುವುದು? ಶಿವ ಸರೋದಯವು ಕನಿಷ್ಠ ವಿಸ್ತರಣೆಯೊಂದಿಗೆ ಯಾರು ಉಸಿರನ್ನು ಹೊರಹಾಕುತ್ತಾರೋ ಅವರು ತಮ್ಮ ಪ್ರಾಣ ಶಕ್ತಿಯನ್ನು ಉಳಿಸಿಕೊಳ್ಳುತ್ತಾರೆ ಮತ್ತು ಆ ಮೂಲಕ ಸಿದ್ಧಿಗಳನ್ನ ಅಥವಾ ಪ್ರಾಣ ಮತ್ತು ಮಾನಸಿಕ ಸಾಮರ್ಥ್ಯಗಳ ಪರಿಪೂರ್ಣತೆಯನ್ನ ಬೆಳೆಸಿಕೊಳ್ಳುತ್ತಾರೆ ಎಂದು ಹೇಳುತ್ತದೆ. 1 ಅಂಗುಲದ ಉದ್ದವನ್ನು ಮೀರಿದ ನಿರಂತರ ಉಸಿರು ಬಿಡುವಿಕೆಯು ವೈರಾಗ್ಯದ ಸ್ಥಿತಿಯನ್ನ ತರುತ್ತದೆ. ಅಲ್ಲಿ ನೀವು ನಿಮ್ಮ ಲಾಭವನ್ನ ಲೆಕ್ಕಿಸದೆ ಆಸೆಯಿಂದ ಮುಕ್ತರಾಗಿ ಕೆಲಸ ಮಾಡಬಹುದು. ಇದು ನಿಮಗೆ ಪ್ರಾಮಾಣಿಕ ಮತ್ತು ನೇರ ಆಗಲು ಸಹಾಯವನ್ನ ಮಾಡ್ತದೆ. ಇದರಿಂದ ನೀವು ಯಾವುದೇ ಸ್ಥಿತಿಯಲ್ಲಿ ನಿಷ್ಕಲ್ಮಶ ಅಥವಾ ನಿಷ್ಪಕ್ಷಪಾತವಾಗಿ ಮತ್ತು ಪೂರ್ವಗ್ರಹವಿಲ್ಲದೆ ಉಳಿಯಬಹುದು. 2 ಅಂಗುಲಗಳನ್ನು ಮೀರಿದ ಉಸಿರು ಬಿಡುವಿಕೆಯು ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಸಂತೋಷದಿಂದ ಮತ್ತು ತೃಪ್ತಿಯಿಂದ ಇರಿಸುತ್ತದೆ. ನೀವು ಆನಂದವನ್ನು ಸಹ ಪಡೀತೀರಿ. 3 ಅಂಗುಲಗಳ ಉಸಿರು ಕಾವ್ಯಾತ್ಮಕ ಸಾಮರ್ಥ್ಯಗಳನ್ನು ಜಾಗೃತಗೊಳಿಸುತ್ತದೆ. 4 ಅಂಗುಲಗಳ ಉಸಿರು ಬಿಡುವಿಕೆಯು ವಾಕ್ ಸಿದ್ಧಿಯನ್ನ ನೀಡುತ್ತದೆ. ಅಂದ್ರೆ ನಾವು ಹೇಗೆ ಹೇಳಿದೆಲ್ಲವೂ ನಡೀತದೆ ಅಲ್ಲ, ಅದನ್ನ ಗ್ರಹಿಸತಕ್ಕಂಥದ್ದು. 5 ಅಂಗುಲಗಳ ಉಸಿರು ಬಿಡುವಿಕೆಯು ದೂರದೃಷ್ಟಿಯನ್ನ ಬೆಳೆಸುತ್ತದೆ. ಇದರಿಂದ ಒಂದು ಘಟನೆ ಸಂಭವಿಸುವ ಮೊದಲು ನೀವು ಅದರ ಫಲಿತಾಂಶವನ್ನ ಗ್ರಹಿಸಬಹುದು. ಪ್ರಾಣಾಯಾಮ. ಪ್ರಾಣದ ಉದ್ದವನ್ನು ಅಭಿವೃದ್ಧಿಪಡಿಸಲು, ನಿಯಂತ್ರಿಸಲು ಮತ್ತು ನಿರ್ವಹಿಸಲು ಪ್ರಾಣಾಯಾಮದ ಅಭ್ಯಾಸವನ್ನ ಶಿವ ಸರೋದಯವು ಶಿಫಾರಸು ಮಾಡುತ್ತದೆ.
ಪ್ರಾಣಾಯಾಮ ಎಂದರೆ ಪ್ರಾಣದ ಉದ್ದ ಎಂದೇ ಅರ್ಥ. ಆಯಾಮ ಎಂದರೆ ಉದ್ದ ಅಥವಾ ವಿಸ್ತರಣೆ. ಪ್ರಾಣಾಯಾಮವನ್ನ ಸಾಮಾನ್ಯವಾಗಿ ಉಸಿರಾಟದ ನಿಯಂತ್ರಣ ಎಂದು ವ್ಯಾಖ್ಯಾನಿಸಲಾಗಿದೆ. ಯಾಕೆಂದರೆ ಜನರು ಈ ಪದವನ್ನು ಪ್ರಾಣ ಮತ್ತು ಯಮ ಎಂದು ವಿಭಜಿಸುತ್ತಾರೆ. ಆದಾಗ್ಯೂ ಪ್ರಾಣಾಯಾಮದ ನಿಜವಾದ ಉದ್ದೇಶವೆಂದರೆ ವಿವಿಧ ಅಂತರ್ಗತ ಸಾಮರ್ಥ್ಯಗಳನ್ನು ಜಾಗೃತಗೊಳಿಸಲು ಮತ್ತು ಗ್ರಹಿಕೆಯನ್ನು ಸೂಕ್ಷ್ಮಗೊಳಿಸಲು ಪ್ರಾಣವನ್ನು ದೇಹ, ಮೆದುಳು ಮತ್ತು ವ್ಯಕ್ತಿತ್ವದ ಈ ಹಿಂದೆ ಸುಪ್ತವಾಗಿದ್ದ ಪ್ರದೇಶಗಳಿಗೆ ವಿಸ್ತರಿಸುವುದಾಗಿದೆ. ಉಸಿರಾಟದ ನಿಯಂತ್ರಣದ ಮೂಲಕ ಇದನ್ನು ಸಾಧಿಸಲಾಗುತ್ತದೆ. ಇದು ಪ್ರಾಣದ ನಿಯಂತ್ರಣ ಮತ್ತು ಶೇಖರಣೆಯನ್ನ ತರುತ್ತದೆ. ಉಸಿರು ಹಿಡಿದಿಟ್ಟುಕೊಳ್ಳುವಿಕೆಯೊಂದಿಗೆ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡುವ ಮುಖ್ಯ ಉದ್ದೇಶವೆಂದರೆ ಸುಷುಮ್ನವನ್ನ ಸಕ್ರಿಯಗೊಳಿಸುವುದು. ಆದ್ದರಿಂದ ಎಲ್ಲ ಪ್ರಾಣಾಯಾಮಗಳು ಸಹಾಯಕವಾಗಿವೆ, ಆದರೆ ಸ್ವರಯೋಗವು ಸ್ವರದ ಮೇಲೆ ಅರಿವು ಮತ್ತು ನಿಯಂತ್ರಣವನ್ನು ಪಡೆಯಲು ನಾಡಿ ಶೋಧನದ ಬಳಕೆಯನ್ನು ನಿರ್ದಿಷ್ಟಪಡಿಸುತ್ತದೆ. ಇಡೀ ಶೋಧನವು ಪರ್ಯಾಯ ಒಳ್ಳೆಯ ಉಸಿರಾಟದ ಒಂದು ವಿಧಾನವಾಗಿದೆ. ಒಬ್ಬರು ಮೊದಲು ಚಂದ್ರಸ್ವರದ ಮೂಲಕ ಉಸಿರಾಡಬೇಕು, ನಂತರ ಸೂರ್ಯ ಸ್ವರದ ಮೂಲಕ ಉಸಿರು ಬಿಡಬೇಕು ಮತ್ತು ಸೂರ್ಯ ಸ್ವರದಿಂದ ಪ್ರಕ್ರಿಯೆಯನ್ನು ಪುನರಾವರ್ತಿಸಬೇಕು ಎಂದು ಶಿವ ಸೂರ್ಯೋದಯ ಹೇಳ್ತದೆ. ಅಂದ್ರೆ ಅನುಲೋಮ ವಿಲೋಮ ಅಂತ ಹೇಳ್ತೇವಲ್ಲ, ಅದು. ಉಸಿರು ತೆಗೆದುಕೊಳ್ಳೋದು ಮತ್ತು ಬಿಡುವುದನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ನಿಯಂತ್ರಿಸಬೇಕು ಮತ್ತು ನಂತರ ಉಸಿರು ಹಿಡಿದಿಟ್ಟುಕೊಳ್ಳುವಿಕೆಯನ್ನು ಸಹ ಸೇರಿಸಲಾಗುತ್ತದೆ. ಉಸಿರು ತೆಗೆದುಕೊಳ್ಳುವುದು, ಉಸಿರು ಬಿಡುವುದು ಮತ್ತು ಉಸಿರು ಹಿಡಿದಿಟ್ಟುಕೊಳ್ಳುವುದು ಇವೆಲ್ಲವೂ ಸಹ ನಿರ್ದಿಷ್ಟ ಪ್ರಾಮುಖ್ಯತೆ ಮತ್ತು ಪರಿಣಾಮವನ್ನ ಹೊಂದಿದೆ. ಉಸಿರಾಟ ಅಥವಾ ಪೂರಕ ದೇಹಕ್ಕೆ ಚೈತನ್ಯವನ್ನ ಸೆಳೆಯುತ್ತದೆ. ಇದು ಸೃಷ್ಟಿಯ ಸಂಕೇತವಾಗಿದೆ. ಉಸಿರು ಬಿಡುವುದು ಅಥವಾ ರೇಚಕ ದೈಹಿಕ ಕಲ್ಮಶಗಳನ್ನ, ಸೂಕ್ಷ್ಮ ಮಟ್ಟದಲ್ಲಿರುವ ಕಲ್ಮಶಗಳನ್ನ ನಿವಾರಿಸುತ್ತದೆ. ಇದು ಕೆಟ್ಟ ಕರ್ಮ ಅಥವಾ ನಕಾರಾತ್ಮಕ ಮಾನಸಿಕ ಅನಿಸಿಕೆಗಳನ್ನ ನಾಶಪಡಿಸುತ್ತದೆ ಎಂದು ಶಿವ ಸೂರ್ಯೋದಯ ಹೇಳ್ತದೆ. ಇದು ವಿನಾಶ ಅಥವಾ ರೂಪಾಂತರವನ್ನ ಪ್ರತಿನಿಧಿಸುತ್ತದೆ. ಕುಂಭಕ ಅಥವಾ ಉಸಿರು ಹಿಡಿದಿಟ್ಟುಕೊಳ್ಳುವಿಕೆ ಹೆಚ್ಚಿನ ಪ್ರಾಣಶಕ್ತಿಯ ಸಾಮರ್ಥ್ಯವನ್ನ ಉತ್ಪಾದಿಸುತ್ತದೆ. ಉಸಿರಾಟದ ಈ 3 ಅಂಶಗಳನ್ನ ಪರಿಪೂರ್ಣಗೊಳಿಸುವ ಮೂಲಕ ಪ್ರಜ್ಞಾಪೂರ್ವಕ ನಿಯಂತ್ರಣವನ್ನು ಪಡೆಯಲಾಗುತ್ತೆ ಮತ್ತು ಒಬ್ಬನು ಚಂದ್ರ ಮತ್ತು ನಕ್ಷತ್ರಗಳು ಇರುವವರೆಗೂ ಅಸ್ತಿತ್ವದಲ್ಲಿ ಇರಬಹುದು. ಉಸಿರಾಟವನ್ನು ಹೇಗೆ ಸಮತೋಲನಗೊಳಿಸಬಹುದು? ಸ್ವರಯೋಗದ ಅಭ್ಯಾಸಕ್ಕೆ ನಾಡಿ ಶೋಧನದ ಅಭ್ಯಾಸವನ್ನು ಅತ್ಯಗತ್ಯವೆಂದು ಪರಿಗಣಿಸಲಾಗುತ್ತೆ. ಏಕೆಂದರೆ ಇದು ಉಸಿರಾಟದಲ್ಲಿ ಸ್ಥಿರತೆಯನ್ನು ತರುತ್ತೆ. ಸಾಮಾನ್ಯವಾಗಿ ಉಸಿರು ತೆಗೆದುಕೊಳ್ಳುವುದು ಮತ್ತು ಉಸಿರು ಬಿಡುವುದು ಅಸಮಾನ ಪ್ರಮಾಣದಲ್ಲಿ ಬರುತ್ತವೆ ಮತ್ತು ಹೋಗ್ತವೆ. ಒಂದೋ ಉಸಿರು ತೆಗೆದುಕೊಳ್ಳುವಿಕೆ ಪೂರ್ಣವಾಗಿರುವುದಿಲ್ಲ ಮತ್ತು ಉಸಿರು ಬಿಡುವಿಕೆ ತುಂಬಾ ಉದ್ದವಾಗಿರುತ್ತದೆ, ಅಥವಾ ಪ್ರತಿಯಾಗಿ ಇರುತ್ತದೆ. ನಾಡಿಗಳಲ್ಲಿ ಪ್ರಾಣದ ಅಸಮತೋಲನವಿದೆ ಎಂಬುದನ್ನು ಇದು ತೋರಿಸುತ್ತದೆ. ಸ್ವರಯೋಗದ ನಿಖರವಾದ ಅಭ್ಯಾಸಕ್ಕಾಗಿ ಲಯಬದ್ಧವಾಗಿ ಉಸಿರು ತೆಗೆದುಕೊಳ್ಳುವುದು ಮತ್ತು ಬಿಡುವುದನ್ನು ನಾವು ಅಭ್ಯಾಸವನ್ನ ಮಾಡಬೇಕು. ನಾಡಿ ಶೋಧನದ ಅಭ್ಯಾಸದ ಮೂಲಕ ಉಸಿರಾಟದ ಸ್ವರೂಪವು ಸಂಪೂರ್ಣವಾಗಿ ಮತ್ತು ಸಮಗ್ರವಾಗಿ ಸರಿಯಾಗುತ್ತೆ. ಸಾಮಾನ್ಯ ರೀತಿಯಲ್ಲಿ ಉಸಿರಾಡಿದರೆ ಸಾಲದು, ಉಸಿರು ಸೂಕ್ಷ್ಮವಾಗಬೇಕು. ಉಸಿರಾಟವು ಸ್ಥೂಲವಾಗಿದ್ದಾಗ ನೀವು ಅದನ್ನು 2 ಬೆರಳುಗಳನ್ನು ಮೀರಿದ ದೂರದಲ್ಲಿ ಅನುಭವಿಸಬಹುದು. ಅಂತರವು ಎಷ್ಟು ಕಡಿಮೆ ಆಗುತ್ತದೆಯೋ ಉಸಿರು ಅಷ್ಟು ಸೂಕ್ಷ್ಮವಾಗಿರುತ್ತದೆ. ಉಸಿರು ಬಿಡುವುದು 2 ಬೆರಳುಗಳ ಉದ್ದಕ್ಕಿಂತ ಹೆಚ್ಚು ವಿಸ್ತರಿಸದ ರೀತಿಯಲ್ಲಿ ಇರಬೇಕು, ಆದರೆ ಅದು ಸಂಪೂರ್ಣವಾಗಿರಬೇಕು. ಪ್ರಾಣಾಯಾಮದ ಸಮಯದಲ್ಲಿ ನಿಮಗೆ ಸೂಕ್ಷ್ಮವಾದ ಉಸಿರಾಟದ ಅಭ್ಯಾಸ ಇಲ್ಲದಿದ್ದರೆ ನೀವು ಉಸಿರನ್ನು ಹಿಡಿದಿಟ್ಟುಕೊಳ್ಳುತ್ತೀರಿ ಮತ್ತು ನಂತರ ತುಂಬ ಬಲವಂತವಾಗಿ ಉಸಿರು ಬಿಡುತ್ತೀರಿ ಅಥವಾ ತೆಗೆದುಕೊಳ್ಳುತ್ತೀರಿ. ಸಹಜ ಉಸಿರಾಟದ ಸಮಯದಲ್ಲಿ ಮತ್ತು ಪ್ರಾಣಾಯಾಮದ ಅಭ್ಯಾಸದ ಸಮಯದಲ್ಲಿ ಇದನ್ನ ನೆನ್ಪಿಟ್ಕೊಂಡು ಮಾಡಬೇಕು. ಉಸಿರು ತೆಗೆದುಕೊಳ್ಳುವ ಮತ್ತು ಬಿಡುವ ಯೋಗವು ಮುಂದಿನ ಪ್ರಮುಖ ಅಂಶವಾಗಿದೆ. ಇದು ಸ್ಥಿರವಾಗಿರಬೇಕು. ಉದಾಹರಣೆಗೆ, ನಾವು ದಣಿದಿರುವಾಗ ಉಸಿರು ತೆಗೆದುಕೊಳ್ಳುವುದು ಆಳವಾಗಿ ಮತ್ತು ನಿಧಾನವಾಗಿರ್ತದೆ. ಉಸಿರು ಬಿಡುವುದು ವೇಗವಾಗಿರುತ್ತದೆ. ನಾವು ದಣಿದಿಲ್ಲದಾಗ ತ್ವರಿತವಾಗಿ ಉಸಿರು ತೆಗೆದುಕೊಳ್ಳಬಹುದು ಮತ್ತು ನಿಧಾನವಾಗಿ ಆಳವಾಗಿ ಉಸಿರು ಬಿಡಬಹುದು. ಇದು ಉಸಿರಾಟದಲ್ಲಿನ ಅಸ್ಥಿರತೆಯಾಗಿದೆ ಮತ್ತು ಇದು ಮನಸ್ಸು ಮತ್ತು ದೇಹವನ್ನ ವಿಚಲಿತಗೊಳಿಸುವ ದೈಹಿಕ ಮತ್ತು ಮಾನಸಿಕ ಶಕ್ತಿಯ ಅಸಮಾನ ಅಲೆಗಳನ್ನ ಸೃಷ್ಟಿಸುತ್ತದೆ. ಆದ್ದರಿಂದ ಸ್ಥಿರತೆ ಅತ್ಯಂತ ಅವಶ್ಯಕ. ಅವಸರವಾಗಿ ಮಾಡತಕ್ಕಂಥ ಸುಮಾರು ಪಾರ್ಕ್ಗಳಲ್ಲೆಲ್ಲ ದೃಷ್ಟಾಂತ ನೋಡ್ತೇವೆ.
ಒಂದು ಮೂಗನ ಇಟ್ಕೊಂಡು ಇಡೀ ದೇಹವನ್ನ ಶೇಕ್ ಮಾಡ್ಕೊಂಡು ಹಿಂಗೆ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಅದು ಗುರುಗಳಿಂದ ಅಥವಾ ಯಾವುದೇ ಒಂದು ಪರಿಣಿತರಿಂದ ಪಟ್ಟಿರತಕ್ಕಂತಹ ಪ್ರಾಣಾಯಾಮ ಆಗಿರುವುದಿಲ್ಲ. ತಮ್ಮಷ್ಟಿಗೆ ತಾವು ಎಲ್ಲೋ ನೋಡ್ಕೊಂಡು ಅದನ್ನ ಮಾಡಿರ್ತಾರೆ. ಅಂಥದ್ದೆಲ್ಲ ನಿಜವಾಗ್ಲೂ ದೇಹಕ್ಕೆ ಒಂದು ದುಷ್ಪರಿಣಾಮವನ್ನ ಕೊಡ್ತದೆ. ಸ್ಥಿರತೆಯ ಜೊತೆಗೆ ಉಸಿರಾಟದಲ್ಲಿ ಏಕರೂಪತೆ ಇರಬೇಕು. ಅನೇಕ ಜನರು ಸ್ವಲ್ಪ ಸೆಳೆತದೊಂದಿಗೆ ಉಸಿರಾಡುತ್ತಾರೆ ಮತ್ತು ಉಸಿರು ಬಿಡುತ್ತಾರೆ. ಉಸಿರು ಯಾವುದೇ ನಿಲುಗಡೆ ಅಥವಾ ಸೆಳೆತವಿಲ್ಲದೆ ಮೃದುವಾಗಿ ಮತ್ತು ಏಕರೂಪವಾಗಿ ಇರಬೇಕು. ಜನರು ಉಸಿರಾಡುವ ವಿಧಾನವನ್ನ ನಾವು ಗಮನಿಸಿದರೆ ಯಾವುದೇ ದೀರ್ಘಾವಧಿಯವರೆಗೆ ಅದು ಸಂಪೂರ್ಣವಾಗಿ ಏಕರೂಪವಾಗಿರುವುದು ಅಪರೂಪ ಎಂದು ನಮಗೆ ತಿಳಿಯುತ್ತದೆ. ಪ್ರಾಣಾಯಾಮದಲ್ಲಿ ಗಮನಾರ್ಹವಾಗಿದೆ ಕೇವಲ ಒಂದು ಬಾರಿ ಉಸಿರು ಬಿಡುವಾಗ ಏಕರೂಪತೆ ಸ್ಥಾಪನೆಯಾಗುವವರೆಗೆ 10 ವಿಭಿನ್ನ ವೇಗಗಳು ಇರಬಹುದು. ಆದ್ದರಿಂದ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುತ್ತಿರಲಿ ಅಥವಾ ಕೇವಲ ಉಸಿರಾಡುತ್ತಿರಲಿ, ಸ್ಥಿರತೆ ಮತ್ತು ಏಕತೆ ಬಹಳ ಬಹಳ ಮುಖ್ಯ. ಉಸಿರನ್ನ ನಾವು ಯಾವಾಗಲೂ ಸೂಕ್ಷ್ಮವಾಗಿ ಮಾಡ್ತಾ ಹೋಗ್ಬೇಕು ಅಂತ ಹೇಳತಕ್ಕಂಥದನ್ನ ಸ್ವರ ಯೋಗ ಬಹಳ ನಿಖರವಾಗಿ ಹೇಳ್ತದೆ. ಬಹುಶಃ ಸಮಯ ಆಯಿತು. ಇಲ್ಲಿಗೆ ಇಂದಿನ ಈ ಒಂದು ಸ್ವಾಧ್ಯಾಯಕ್ಕೆ ನಾನು ವಿರಾಮವನ್ನ ಹೇಳ್ತೇನೆ. ಸ್ವಾಧ್ಯಾಯಕ್ಕೆ ಅವಕಾಶ ಕೊಟ್ಟಿರತಕ್ಕಂತಹ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಇವರಿಗೆ ಹಾಗೂ ಆಲಿಸಿರತಕ್ಕಂತಹ ಎಲ್ಲ ಧ್ಯಾನ ಬಂಧುಗಳಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಗೆ ಈ ಸ್ವಾಧ್ಯಾಯಕ್ಕೆ ನಾನು ವಿರಾಮವನ್ನ ಹೇಳ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಈ ಸ್ವರ ಯೋಗ ಅನ್ನುವ ಪುಸ್ತಕವನ್ನ, ಈ ಜ್ಞಾನವನ್ನ ನಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ಮೊದಲಿಗೆ ಕೃತಜ್ಞತೆಗಳು. ಏಕೆಂದ್ರೆ ಎಷ್ಟು ಆಳವಾಗಿದೆ ವಿಷಯಗಳು. ಕೆಲವೊಂದು ನಾವು ಮತ್ತೆ ಕೇಳ್ತಾ ಇದ್ದಾಗ್ಲೇ ಆಧ್ಯಾತ್ಮಿಕದಲ್ಲಿ ಆ ಪುನರಾವರ್ತನೆ ಆಗೋದು, ನಮ್ಮ ಬುದ್ಧಿ ವಿಕಾಸನವಾಗಿ, ನೀವ್ ಹೇಳ್ದಂಗೆ ಪ್ರಜ್ಞೆ ವಿಕಾಸನವಾಗಿ ನಮಗೆ ಅದು ಸಾಕ್ಷಾತ್ಕಾರ ಮಾಡ್ಕೊಳಿಕ್ಕಾಗುತ್ತೆ. ನಾವೇನ್ ಮಾಡ್ತೀವಿ, ಧ್ಯಾನ ಕಣ್ ಮುಚ್ಕೊಂಡ್ ಕುತ್ಕೊಂಡು ಶ್ವಾಸನ ಗಮನಿಸಿದ್ರೆ ಸಾಕ ಎಲ್ಲ ಸರಿ ಹೋಗುತ್ತಾ ಅಂತ ಕೇಳೋರಿಗೆ ಇದು ಒಳ್ಳೆ ಒಂದು ಉತ್ತರ ನೀಡ್ದಂಗ ಆಗುತ್ತೆ. ಯಾಕೆಂದ್ರೆ ನಾವು ಜಸ್ಟ್ ಕಣ್ ಮುಚ್ಕೊಂಡ್ ಕೂತಿರ್ತೀವಿ, ನೀವು ಉಸಿರಾಟನ ಗಮನಿಸಿದಾಗ ನಿಮ್ಗೆ ಏನೆಲ್ಲ ಆಗುತ್ತೆ ಅಂತ ಕೇಳೋರಿಗೆ ಇದು ಒಳ್ಳೆ ಉತ್ತರ ನೀಡ್ದಂಗ ಆಯ್ತು. ತುಂಬಾ ಆಳವಾಗಿದೆ ಮ್ಯಾಮ್. ಅದ್ರಲ್ಲೂ ನೀವು 4 ಅಧ್ಯಾಯಗಳನ್ನ ಸರಣಿ ಒಂದೇ ಸಮನೆ ಅಷ್ಟೇ ಸಹನೆಯಿಂದ ಎಷ್ಟು ಆಳವಾದ ವಿಷಯಗಳನ್ನ ಹೇಳ್ಕೊಟ್ಟಿದ್ದೀರಾ. ನಮ್ಮ ಒಂದು ಉಸಿರಾಟವನ್ನ ಗಮನಿಸ್ತಾ, ಅಂದ್ರೆ ಸ್ವರ ಅನ್ನೋದನ್ನೇ ಅದೆಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ನಾವು ಬರೀ ಒಂದು ಉಸಿರಾಟ ಅನ್ನೋದ್ರ ಬದಲು ಅಲ್ಲಿ ನಮ್ಗೆ ಸ್ವರ ಅಂದ ತಕ್ಷಣ ನಮ್ಗೊಂದು ಎನರ್ಜಿ ಬರುತ್ತೆ ನೋಡಿ, ನಾವು ಬದಲಾಯಿಸಿದಾಗ. ಮತ್ತೆ ನೀವು ಆ ಬ್ಲೂ ಪ್ರಿಂಟ್, ನಾವು ಉಸಿರಾಟದಿಂದ ನಮ್ಮ ಬ್ಲೂ ಪ್ರಿಂಟ್ ಅನ್ನು ಸಹ ಬದಲಾಯಿಸ್ಕೋಬಹುದು. ಆ ಪ್ರಜ್ಞಾಪೂರ್ವಕವಾಗಿ ನಮ್ಮ ವಿಕಾಸನ ಆಗ್ತಾ ನಮ್ಮಲ್ಲಿ ಶುದ್ಧೀಕರಣ ಆದಾಗ ಇಡಪಿಂಗಳನ್ನ ಹೇಗೆ ಸೇರಿಸ್ಕೊಂಡು, ಅಂದ್ರೆ ನಮ್ಮಲ್ಲೇ ಸ್ತ್ರೀ ಪುರುಷ ತತ್ವಗಳಿದೆ, ಅದು ಎರಡೂ ಮಿಲನವಾದಾಗ ಹೇಗೆ ಆ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗುತ್ತೆ. ಇದನ್ನಾದಾಗ ನಾವ್ ಅದನ್ನ ಬೇರ್ಪಡಿಸ್ಲಿಕ್ಕೆ ಆಗಲ್ಲ. ಅಂದ್ರೆ ಸೂರ್ಯಚಂದ್ರ ಇರೋವರೆಗೂ, ಪ್ರಕೃತಿ ಇರೋವರೆಗೂ ಸಹ ಅವ್ರು ಜೀವಿಸೋ ಹಾಗೆ. ಅದಕ್ಕೆ ಓಶೋ ಮಾಸ್ಟರ್ ಎಲ್ಲ ಹೇಳ್ತಾರೆ, ನನ್ನ ನೆನೆಸ್ಕೊಂಡ್ರೆ ನಾನು ಪ್ರಕೃತಿಯಲ್ಲಿದ್ದೀನಿ, ನಾನು ಎಲ್ಲಿದ್ದೀನಿ ಅಂತ. ಆ ರೀತಿ ಅವರೆಲ್ಲ ಕಂಡ್ಕೊಂಡು ಅದನ್ನ ನಮಗೆಲ್ಲ ಹೇಳಿ ಹೋಗಿದ್ದಾರೆ. ಅದನ್ನ ನಾವು ಅಳವಡಿಸ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ಇರ್ಬೇಕು. ಅಂದ್ರೆ ನಾನು 4 ದಿವಸ ಮಾಡೋದು, ಅದಾದ್ಮೇಲೆ ನನ್ಗೆ ಬರ್ಲಿಲ್ಲ ಅಂತ ಬಿಡೋದು, ಹಂಗ್ ಮಾಡಿದ್ರೆ ಯಾವತ್ತೂ ಯಾವೇ ಕಾರ್ಯನೂ ಸಕ್ಸಸ್ ಆಗಲ್ಲ. ತುಂಬಾ ಆಳವಾದ ವಿಷಯ. ಅಂದ್ರೆ ಕೆಲವೊಂದಷ್ಟು ಗೊತ್ತಿರುತ್ತೆ. ನಾವೀಗ ಪ್ರಾಣಾಯಾಮ ಮಾಡಿದಾಗ ನಮ್ಮಲ್ಲಿ ಹೀಟು ಕೋಲ್ಡ್ ಬ್ಯಾಲೆನ್ಸ್ ಮಾಡ್ಕೋಬಹುದು. ಯಾಕಂದ್ರೆ ಯಾವ ಯೋಗಿನೂ ನೋಡಿ ಸ್ವೆಟರ್ ಹಾಕಲ್ಲ ಚಳಿ ಆದ್ರೆ. ಹಿಮಾಲಯದಲ್ಲೇ ಕುಳಿತಿರ್ತಾರೆ. ಅವ್ರು ಆ ಶ್ವಾಸದೊಂದಿಗೆ ಇದ್ದಾಗ ಅವ್ರಿಗೆ ಆ ಬಾಡಿ ಹೀಟ್ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಆಮೇಲೆ ಕೋಲ್ಡ್ ಸೀಸನ್, ಹೀಟ್ ಇದ್ದಾಗ ಕೋಲ್ಡ್ ಮಾಡ್ಕೊಳ್ಳೋದು ಹೇಗೆ, ಅದೆಲ್ಲ ಅವ್ರು ಕಲ್ತಿರ್ತಾರೆ. ಮತ್ತೆ ನೀವ್ ಇನ್ನೊಂದ್ ಹೇಳಿದ್ರಿ, ಆದಿಶಂಕರಾಚಾರ್ಯರು ಅವರ ಶಿಷ್ಯಂದಿರೆಲ್ಲ ಕೋಲ್ ಇಟ್ಕೊಂಡಿರ್ತಾರೆ. ಅಂದ್ರೆ ಅವರು ಯಾವಾಗ್ಲೂ ಪಾದಯಾತ್ರೆ ಹೋಗ್ಬೇಕಾದ್ರೆ. ಸೊ ಅದು ನೀವ್ ಹೇಳಿದ್ರಿ, ಅದ್ ಯಾಕೆ ಇಟ್ಕೊಂಡಿರ್ತಾರೆ ಅಂತ ಗೊತ್ತಿರ್ಲಿಲ್ಲ. ಸೊ ಇವತ್ತು ನೀವ್ ಅದನ್ನೇ ಇದ್ರಲ್ಲಿ ನೆನ್ಸಿದ್ರಿ. ಇದರಲ್ಲಿ ಇನ್ನೂ ಒಂದಿದೆ, ಸಾರಿ ಬ್ರೇಕ್ ಮಾಡ್ತಾ ಇದ್ದೇನೆ. ನಮ್ಮ ಈ ಸೋಲಾರ್ ಫ್ಲೆಕ್ಸಸ್ ಅಂತ ಹೇಳ್ತೇವಲ್ಲ, ಅದು ನಿಮಗೆ ಗೊತ್ತಿದೆ ಅನ್ಸುತ್ತೆ. ಈ ನಮ್ಮ ಇದನ್ನ ನೋಡಿದಾಗ ಇದು ಜಾಯಿಂಟ್ ಆಗಿರ್ತದೆ, ಕೆಲವೊಮ್ಮೆ ಮೇಲೆ ಕೆಳಗೆ. ಇದು ನಮ್ಮ ಜೀರ್ಣಕ್ರಿಯೆಯಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ. ಆಕ್ಚುಲಿ ಯೋಗಿಗಳಲ್ಲಿ ಅದು ಇರುವುದಿಲ್ಲ. ಯಾಕಂದ್ರೆ ದಂಡ, ಈಗ ನಾವು ಸಹ ಅಷ್ಟೇ, ಒಂದು ವೇಳೆ ಅದೇನಾದ್ರೂ ಹೆಚ್ಚು ಕಡಿಮೆ ಇದ್ದಾಗ ನಮ್ಮ ಈ ಮುಷ್ಟಿಯನ್ನ ಕೆಳಗೆ ಇಟ್ಕೊಂಡು ಇದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ.
ಆಮೇಲೆ ಇಲ್ಲಿ ಇಟ್ಕೊಂಡು ನಾವು ಕೈಯನ್ನ ಹೀಗೆ ಮಾಡಿದಾಗ ಇಮಿಡಿಯೇಟ್ ಆಗಿ ನಮ್ಗೆ ಗೊತ್ತಾಗುತ್ತೆ ಅದು ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು. ಸೊ ಆ ದಂಡದಲ್ಲಿ ಅವರ ಒಂದು ಜೀರ್ಣಕ್ರಿಯೆಯಲ್ಲಿಯೂ ಸಹ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ತಕ್ಕಂಥದ್ದು ಅದನ್ನ ಅವ್ರು ಇಟ್ಕೊಂಡು ಕೂತಿರ್ತಾರಲ್ಲ, ಬಹಳ ಹೆಲ್ಪ್ ಆಗುತ್ತೆ ಅವ್ರಿಗೆ. ಎಸ್ ಮ್ಯಾಮ್. ಹಾಗೆ ನೀವ್ ಹೇಳಿದ್ರಿ, ಯಾವುದೇ ಯೋಗಿಗಳು ಆದಿ ಕಾಲದಲ್ಲಿ ಯಾರು ಓದಿರ್ಲಿಲ್ಲ. ಅದು ಎಲ್ಲಿಂದ ಬಂತು ಜ್ಞಾನ? ಬರೀ ಒಂದು ಶ್ವಾಸನ ಗಮನಿಸ್ತಾ ಉಸಿರಾಟದೊಂದಿಗೆ ಆ ಸ್ವರದಂತೆ ಅದಿದ್ದಾಗ ಆ ನಮ್ಮ ನಮ್ಮ ನಮ್ಗೆಲ್ಲ ಚಕ್ರಗಳೆಲ್ಲ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಶಾರ್ಟ್ ಕಟ್ ಅಲ್ಲಿ ಹೋಗ್ತೀವಿ. ಆದ್ರೆ ಬರೀ ಒಂದು ಉಸಿರಾಟವನ್ನ ದೀರ್ಘ ದಿನ ನಾವು ಪ್ರಯತ್ನ ಮಾಡ್ತಾ ಮಾಡ್ತಾ ನಮಗೆ ಅದು ಆ ಒಂದು ಜ್ಞಾನ ವೃದ್ಧಿ ಆಗತ್ತೆ. ಆದ್ರೆ ಅದಕ್ಕೆ ಓದಿರ್ಬೇಕು ಇದೆಲ್ಲ ಅಂತ ಇಲ್ಲ, ಸಾಕ್ಷಾತ್ಕಾರ ಆಗ್ಬೇಕು. ನಮ್ಮ ಮತ್ತೆ ಹಾಗೆ 3 ಬಂಧನಗಳ ಬಗ್ಗೆ ಹೇಳಿದ್ರಿ. ಒಡ್ಯಾಣ ಬಂಧ, ಮೂಲ ಬಂಧ, ಇದನ್ನೆಲ್ಲ ಹೇಗೆ ಮಾಡ್ಬೇಕು, ಏನಿಕ್ ಮಾಡ್ಬೇಕು ಅನ್ನೋದೊಂದು ಜ್ಞಾನ. ನಾನೇ ಮಾತಾಡ್ತಿದ್ದೀನಿ ಮಾಸ್ಟರ್ಸ್. ಇನ್ನು ಆ ಸಮಯ ಇದೆ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ದಲ್ಲಿ ರೇವತಿ ಮೇಡಮ್ ಜೊತೆಗೆ ಅಥವಾ ಸ್ವರ ಯೋಗದ ಬಗ್ಗೆ ನಿಮ್ಗೆ ಏನಾದ್ರು ಅನಿಸಿಕೆ ಇದ್ರೆ ತಿಳಿಸಿ. ಹ್ಯಾಂಡ್ ರೈಸ್ ಅನುಭವ ಇರುವವರು ಸಹ ಶೇರ್ ಮಾಡ್ಕೋಬಹುದು. ಅವರ ಕೆಲವರಿಗೆ ಅದು ಬಹಳ ಅನುಭವ ಇರುತ್ತೆ, ಯೋಗದಲ್ಲಿ ಎಲ್ಲ ಇರುವವರಿಗೆ ತುಂಬಾ ಚೆನ್ನಾಗಿ ಇರುತ್ತೆ, ಅದನ್ನ ಸಹ ಶೇರ್ ಮಾಡಬಹುದು. ಹಾಗೆ ಏನೇ ಮಾಡೋದಿದ್ರು ಸುಮ್ನೆ ಯಾವ್ದೋ ಒಂದು ವಿಡಿಯೋಗಳು ನೋಡಿ ಮಾಡೋದಕ್ಕಿಂತ ಒಂದು ಗುರುಗಳ ಒಂದು ಉಪಸ್ಥಿತಿಯಲ್ಲಿ ಅವರು ಹೇಳ್ಕೊಟ್ಟಂಗೆ ಕೆಲವೊಬ್ರು ಆ ಊಟದ ನಿಯಮಗಳು, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ನಾವು ನೋಡಿ ಹೊಟ್ಟೆ ತುಂಬಿದಾಗ ಧ್ಯಾನ ಮಾಡಿದ್ರೇನೆ ಸಹ ನಮ್ಗೆ ಕಷ್ಟ ಆಗತ್ತೆ. ಹಾಗಾಗಿ ಆ ಏನೇ ಮಾಡೋದಾದ್ರೂ ಒಂದು ಗುರುವಿನ ಮುಂದೆ ನಾವು ಅಭ್ಯಾಸ ಮಾಡ್ಕೊತಾ ಆಮೇಲೆ ನಂತರ ನಾವು ಪಳಗಿದ್ಮೇಲೆ ನಾವು ಮನೆಯಲ್ಲಿ ಮಾಡ್ಕೊಳ್ಬಹುದು. ಯಾಕಂದ್ರೆ ನಮ್ಮ ಮನಸ್ಸು, ನಮ್ಮ ದೇಹ ಎಲ್ಲವೂ ಸಹ ಅದು ಬ್ಯಾಲೆನ್ಸ್ ಆಗಿರ್ಬೇಕು. ನಾವು ಏನ್ ಮಾಡಕ್ ಹೊರಟ್ರು ಇದರಲ್ಲಿ ಯಾವುದೋ ಒಂದರಲ್ಲಿ ಏನೋ ಮಾಡಬಹುದು. ಯೋಗ ಮಾಡತಕ್ಕಂಥದ್ದು ನೋಡಿ, ಸರಿಯಾದ ಗುರುಗಳಿಂದ ಕಳಿಸಿದಂತಹ ಯೋಗಕ್ಕೂ ಹೀಗೇನೋ ಯೂಟ್ಯೂಬ್ ನೋಡ್ಕೊಂಡು ಯಾರೋ ಮಾಡಿದ್ರಂತ ಮಾಡತಕ್ಕಂಥ ಈಗ ತುಂಬಾ ತುಂಬಾ ವ್ಯತ್ಯಾಸ ಇದೆ. ಕೇವಲ ಕೈಕಾಲ ಆಡಿಸ್ತಕ್ಕಂಥದ್ದು ಯೋಗ ಆಗುದಿಲ್ಲ. ಅದ್ರ ಜೊತೆಗೆ ನಮ್ಮ ಬ್ರೀತಿಂಗ್ ಸಹ ಅದೇ ರೀತಿಯಲ್ಲಿ ಹೋಗ್ಬೇಕು. ಮನಸ್ಸು ಲಯವಾದಾಗ ಮಾತ್ರನೇ ನಮ್ಮ ಉಸಿರಾಟ. ಟಿವಿ ನೋಡ್ಕೊಂಡು ಮಾಡೋದು ಹಾ, ಏನೋ ಟಿವಿ ನೋಡ್ಕೊಂಡು ಅಲ್ಲಿ ಆನ್ ಮಾಡ್ತಾರೆ, ಟಿವಿ ನೋಡ್ಕೊಂಡು ಮಾಡ್ತಾರೆ. ಮಿಸ್ ಆದಾಗ ಅಥವಾ ಅವ್ರು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಕೊಟ್ರೆ ಇವರು ಫಾಸ್ಟ್ ಆಗಿ ಮಾಡ್ತಾರೆ. ಇವನ್ ಸ್ವರನೂ ಸಹ ಅಷ್ಟೇ. ತುಂಬಾ ಜನರಿಗೆ ನಾವು ನೋಡ್ತೇವೆ ಪಾರ್ಕ್ಗಳಲ್ಲಿ ಅಲ್ಲಿ ಇದೆಲ್ಲ ಮಾಡ್ತಾ ಇರ್ತಾರಲ್ಲ, ಮತ್ತೆ ಶಬ್ದ ಮಾಡ್ತಾರೆ, ಉಸಿರು ತಗೊಳ್ಳುವಾಗ ಜೋರು ಶಬ್ದ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು. ಅದೆಲ್ಲ ಬಾರದು. ಅದಕ್ಕನೇ ಒಂದು ಗುರುಗಳಿಂದನೇ ನಾವು ಕಲಿಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಹೇಳ್ತಾರೆ. ಜೊತೆಗೆ ನಿಯಮಿತವಾದ ಅಭ್ಯಾಸವನ್ನ ಮಾಡಬೇಕು. ನನಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ ಅಂತ ಬಿಟ್ಟು ಯಾರಿಗೆ ಹೇಳತಕ್ಕಂಥದ್ದು ಮಾಡತಕ್ಕಂಥದ್ದನ್ನು ಮಾಡಬಾರ್ದು. ಇದೇ ಆಕ್ಚುಲಿ ನಮ್ಮ ದೇಹಕ್ಕೆ ಬೇಕಾದಂಥದ್ದು, ನಮ್ಮ ಮನಸ್ಸಿಗೆ ಬೇಕಾದಂಥದ್ದು, ನಮ್ಮ ಪ್ರಾಣಕ್ಕೆ ಅನುಕೂಲಕರವಾದದ್ದು. ಆದ ಕಾರಣ ನಾವು ಅದರಲ್ಲಿ ಪಳಗಿಸ್ಕೊಂಡು ಅದನ್ನು ನಿರಂತರವಾಗಿ ಅಭ್ಯಾಸವನ್ನ ಮಾಡಿದರೆ ಅದರಲ್ಲಿ ಒಂದು ಸಾಧನೆ ಅಂತ ಹೇಳತಕ್ಕಂಥದ್ದನ್ನ ಮಾಡ್ಬೋದು. ಜ್ಯೋತಿಷ್ಯಗಳ ಬಗ್ಗೆ ಹೇಳಿದ್ದಾರೆ ನೋಡಿ, ಸಾಕಷ್ಟು ಇದನ್ನು ನಾವು ನೋಡ್ತೇವೆ. ತುಂಬಾ ಜನ ಈಗ್ಲಿಗೂ ಅದರ ಮೇಲೆ ಒಂಥರ ಮೂಢನಂಬಿಕೆಯಲ್ಲಿ ಹೋಗ್ತಾರೆ, ಕೇಳ್ತಾರೆ, ಅಲ್ಲಿ ಆಗಲ್ಲ ಅಂದ್ರೆ ಬೈಕೊಂಡು ಬರ್ತಾರೆ. ನಿಜವಾಗ್ಲೂ ಎಲ್ಲ ಈಗಿನ ಜ್ಯೋತಿಷ್ಯರೆಲ್ಲೂ ಸಹ ಏನು ಅಲ್ಲಿ ಇಲ್ಲಿ ಕೂತ್ಕೊಂಡು ಹೇಳ್ತಾರಲ್ಲ, ಅವರೆಲ್ಲರೂ ಈ ವಿದ್ಯೆಯನ್ನ ಕಲಿತು ಅಷ್ಟೊಂದು ಸಾಧನೆಯನ್ನು ಮಾಡಿದವರಲ್ಲ. ಸಾಧನೆ ಮಾಡಿದವರು ಎಷ್ಟು ಬೇಕೋ ಅಷ್ಟೇ ಗೊತ್ತಿರೋದನ್ನು ಮಾತ್ರ ಹೇಳ್ತಾರೆ. ಇವತ್ತಿಗೂ ಜನಗಳು ಸಾಕಷ್ಟು ಮೋಸವನ್ನ ಸಹ ಹೋಗ್ತಾ ಇದ್ದಾರೆ ಇದರಿಂದ. ಎಸ್ ಮ್ಯಾಮ್. ಮುಂಚಿನ ಕಾಲದಲ್ಲಿ ನಾಡಿ ನೋಡಿ ಹೆಣ್ಣು ಮಗುನ ಗಂಡು ಮಗುನ ಅಂತ ಹೇಳಿ ಎಷ್ಟೋ ಹೆಣ್ಣು ಮಕ್ಕಳನ್ನ ಸಹ ಹೀಗೆ ಮಾಡಿದ್ದಾರೆ. ಹಾಗಾಗಿನೇ ಅದನ್ನ ತಡಿತಾ ಬಂದ್ರು. ಹಾಗೆ ನಾವು ಒಂದು ಬುದ್ಧಿಯನ್ನ ಪಡ್ಕೊಂಡಾಗ ಅದನ್ನ ಹೇಗೆ ಬಳಸ್ಕೊತೀವಿ, ಒಳ್ಳೇದಕ್ ಬಳಸ್ಕೊತೀವ ಕೆಟ್ಟದಕ್ ಅದನ್ನೂ ಸಹ ಒಂದು ನೋಡ್ಬೇಕಾಗಿದೆ ನಾವು. ಎಲ್ಲದ್ರ ಸೃಷ್ಟಿಯಲ್ಲಿ ಯಾವ್ದು ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ. ನಾವು ಮಾಡುವಂತ ಉದ್ದೇಶ, ಪ್ರಚೋದನೆ ಏನ್ ಮಾಡ್ತೀವೋ ಅದು. ತುಂಬಾ ಅದ್ಭುತವಾಗಿತ್ತು, ಆಳವಾಗಿತ್ತು ಜ್ಞಾನ. ಮತ್ತೆ ಮತ್ತೆ ಕೇಳ್ತಾ ಹೋಗ್ಬೇಕು. ಆಗ್ಲೇ ನಮ್ಗೆ ಕೆಲವೊಂದು ಒಂದು ಬಾರಿ ಕೇಳಿದಾಗ ಆ ಪದಗಳು ಸಹ ನಮಗೆ ಹೊಸದಾಗಿ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನಾವು ಎಷ್ಟು ಸಾಧ್ಯವಾದಷ್ಟು ಮತ್ತೆ ಮತ್ತೆ ಕೇಳ್ತಾ ಹೋದಾಗ ನಮ್ಮ ಬುದ್ಧಿ ವಿಕಾಸನವಾಗ್ತಾ ಆಗ್ತಾ ನಮಗೆ ಆ ಜ್ಞಾನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ ಮಾಸ್ಟರ್ಸ್.
ಸೊ ಯಾರಿಗೂ ಪ್ರಶ್ನೆ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಇದು ಸ್ವಲ್ಪ ಆಳವಾದ ಸಬ್ಜೆಕ್ಟ್ ಮತ್ತೆ ಹೆಚ್ಚು ಇದೆ ಮ್ಯಾಮ್. ಸೊ ಹಾಗಾಗಿ ಪ್ರಶ್ನೆ ಕೇಳಲಿಕ್ಕೂ ಯಾರಿಗೂ ಮನ್ಸಿಲ್ಲ. ಎಸ್, ಎಲ್ಲರ ಪರವಾಗಿ ನಾನೇ ನಿಮ್ಗೆ ಕೃತಜ್ಞತೆ ಹೇಳ್ತೀನಿ ಮ್ಯಾಮ್, ಇಷ್ಟು ಒಳ್ಳೆ ಜ್ಞಾನ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಅವಕಾಶಕ್ಕೋಸ್ಕರ. ಇನ್ನೊಂದು ನನಗೆ ಒಂದು ಬಹಳ ಲಾಭ ಏನು ಅಂತಂದ್ರೆ, ಇದು ಬೇರೆಯವ್ರ ಹತ್ರ ಹಂಚಿಕೊಳ್ಳುವಾಗ ನಾನು ಮತ್ತೆ ಮತ್ತೆ ಅದನ್ನು ಓದ್ಬೇಕಲ್ಲ, ಇದು ನನಗೆ ಲಾಭ. ಅದರಿಂದ ಎಲ್ಲಿ ಇದನ್ನ ಎಸ್ ಹೆಚ್ಚು ಹೆಚ್ಚು ಬಾರಿ ಓದಿ 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 ನನ್ನ ಜೀವನದಲ್ಲಿ ನಾನು ಅಳವಡಿಸ್ಲಿಕ್ಕೆ ಸಹ ಹೆಲ್ಪ್ ಆಗುತ್ತೆ. ಸೊ ಅದು ನನಗೆ ಸಹ ಒಂದು ಲಾಭ ಅಂತ. ಮತ್ತೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಈ ದಿನದ ಸೆಷನ್ ಏನ್ ಮಾಡೋಣ ಮಾಸ್ಟರ್ಸ್, ಈ ವಿಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಆಗಿದೆ. ಓಕೆ ಮ್ಯಾಮ್.